ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಡಿ ಸಿ ಡೇಸ್ ಕನ್ನಡ. ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ನಮ್ಮ ಬಂಕರಿನ ಪ್ರಾಪರ್ ಅಪ್ಡೇಟ್ ಇದೆ. ಯಾಕೆ ಅಂತಂದರೆ ಇವತ್ತಿಗೆ ಬಂಕರು ಫುಲ್ ಕಂಪ್ಲೀಟ್ ಆಗಿದೆ. ಏನೇನು ಮಿಕ್ಕಿದ ಎಲ್ಲದು ಕೂಡ ಚೌ ಐಟಮ್ಸ್ ಎಲ್ಲ ಉಳ್ಕೊಂಡ್ಬಿಟ್ಟಿತ್ತು. ಅದ್ರ ಜೊತೆಗೆ ಒಂದು ಪ್ರಾಪರ್ ಆಗಿರೋಂಥ ಆಡಿಯೋ ಸಿಸ್ಟಮ್ಮು ಮತ್ತು ಒಳಗಡೆ ನಮಗೆ ಬೇಕಾಗಿರೋಂಥ ಏನೇನು ಫೆಸಿಲಿಟೀಸ್ ಇದೆ ಅವೆಲ್ಲದು ಕೂಡ ಕಂಪ್ಲೀಟ್ ಆಗಿದೆ. ಎಲ್ಲದನ್ನು ಈ ವಿಡಿಯೋಲಿ ನಾವು ನೋಡ್ಕೊಳ್ಳೋಣ. ಸೊ ಇವಾಗ ನಮ್ಮ ಬಂಕರಿಗೆ ನಾವು ಸ್ವಲ್ಪ ಸೆಟಪ್ ಮಾಡಿಸ್ಕೋಬೇಕಾಗಿತ್ತು. ಅದಕ್ಕೆ ವರುಣ್ ಅವ್ರಿಗೆ ಫೋನ್ ಮಾಡಿದ್ವಿ. ಅವ್ರು ಇನ್ನೂ ಸ್ವಲ್ಪ ಹೊತ್ತು ಬಿಟ್ಟು ಫೋನ್ ಮಾಡ್ತೀನಿ ಅಂತಂದಿದ್ದಾರೆ. ಏನು ಹೇಳ್ತಾರೆ ಅಂತ ಹೇಳ್ಬಿಟ್ಟು ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ನಾವು ವಿ ಆರ್ ಗೋಯಿಂಗ್ ಟು ಟ್ಯಾಗ್ 99. ಸೊ ಆಲ್ಮೋಸ್ಟ್ ರೀಚ್ ಆಗಿದ್ದೀವಿ. ಇನ್ನು 1 ಮಿನಿಟಲ್ಲಿ ವಿಲ್ ರೀಚ್ ಟ್ಯಾಗ್ 99. ಇವಾಗ ಸುಮಾರು ಆಲ್ಮೋಸ್ಟ್ ಒಂದು 2 ತಿಂಗಳಿಂದ ಒಂದು 50 ಸರಿ ಬಂದುಬಿಟ್ಟಿದ್ದೀವಿ ನಾವು. ಅಂತೀರಮ್ಮ, ನಾವು 2 ದಿನ ಇಲ್ಲೇ ಇದ್ವಿ. ಹೋಗೋದು ಲೈಟ್ ಹಾಕ್ಸೋದು, ಲೈಟ್ ತೆಗ್ಸೋದು, ಲೈಟ್ ಹಾಕ್ಸೋದು, ಬರೀ ಎಂಜಾಯ್ ಮಾಡ್ತಾ ಇದ್ವಿ. ಇವಾಗ ಮತ್ತೆ ವರುಣ್ ಅವ್ರಿಗೆ ಫೋನ್ ಮಾಡಿದಾಗ ಅವರು ಕೂಡ ಅದನ್ನೇ ಅಂತ, ಬ್ರೋ ಮತ್ತೆ ಇಲ್ಲಿ ಲೈಟ್ ಹಾಕ್ಸ್ಬಿಡೋಣ ಅಂತ ಹೇಳಿ. ಸೊ ಸಮ್ ಜರ್ನಿ ಇಸ್ ಅಪ್ಕಮಿಂಗ್ ಅಂತ ಹೇಳಿ ಗೊತ್ತಾಗುತ್ತೆ ನಿಮಗೆ. ಸೊ ನಮಗೀಗ ಅಪ್ಕಮಿಂಗ್ ರೈಡ್ಸು ಕೂಡ ಸುಮಾರಿದೆ. ಅದಕ್ಕೋಸ್ಕರ ನಮಗೆ ಇದರಲ್ಲಿ ಹೆಡ್ಲೈಟ್ಸು ಅಷ್ಟೊಂದು ವಿಸಿಬಿಲಿಟಿ ಇರಲಿಲ್ಲ. ಯಾಕೆ ಅಂತಂದರೆ ಇದರಲ್ಲಿ ಏನಾಗುತ್ತೆ, ಹೆಡ್ಲೈಟ್ಸಲ್ಲಿ ರಿಫ್ಲೆಕ್ಟರ್ಸ್ ಬಂದಿರುತ್ತೆ. ಆ ರಿಫ್ಲೆಕ್ಟರ್ಸ್ ಇರೋವಂಥದ್ರಿಂದ ಏನಾಗುತ್ತೆ, ಆ ಥ್ರೋ ಕಂಪ್ಲೀಟಾಗಿ ನಮಗೆ ಕಟ್ ಆಗ್ತಾಯಿತ್ತು. ಸೊ ಅದಕ್ಕೋಸ್ಕರ ನಾವು ಫಸ್ಟು ಮಾತಾಡ್ಕೊಂಡಿದ್ದು ವರುಣ್ ಅವ್ರ ಜೊತೆಗೆ. ವರುಣ್ ಅವ್ರಿಗೆ ಹೇಳಿದ್ದೇನು ಅಂತಂದರೆ, ಬ್ರೋ ನಮ್ಗೆ ಲೈಟ್ಸ್ ಸಾಲ್ತಾ ಇಲ್ಲ, ನಮಗೆ ಪ್ರಾಪರಾಗಿ ವಿಸಿಬಿಲಿಟಿ ಇರೋಂಥ ಲೈಟ್ಸ್ ಹಾಕ್ಕೊಡ್ಬೇಕು ಅಂತ. ಯಾಕೆ ಅಂತಂದರೆ ಅದಕ್ಕಿಂತ ಮುಂಚೆ ಇನೋವಾದಲ್ಲೂ ಕೂಡ ಸಿಕ್ಕಾಪಟ್ಟೆ ಅಪ್ಗ್ರೇಡ್ಸ್ ಮಾಡಿದ್ವಿ. ಅದ್ರದ್ದೊಂದು ಸಪ್ರೇಟ್ ವೀಡಿಯೋ ಮಾಡಿ ಹೇಳ್ತೀನಿ ನಾನು ನಿಮಗೆ. ಸೊ ಅದಕ್ಕೋಸ್ಕರ ಅವರು ನೀವು ಯಾವಾಗಿರುತ್ತೆ ಅವಾಗ ತೊಗೊಂಬನ್ನಿ ಅಂತಂದರು, ಲೈಟ್ಸ್ ಮಾಡ್ಕೊಳೋಣ ಅಂತ. ಸೊ ನಾವು ಲೈಟ್ಸ್ಗೋಸ್ಕರ ಅಂತ ಹೇಳ್ಬಿಟ್ಟು ಬಂದಿದ್ವಿ. ಬಟ್ ಅದ್ರ ಜೊತೆಗೆ ಸಿಕ್ಕಾಪಟ್ಟೆ ಅಂತಂದರೆ ಸಿಕ್ಕಾಪಟ್ಟೆ ಅಪ್ಗ್ರೇಡ್ಸ್ ಆಗಿದೆ. ಫಸ್ಟಿಂದ ಸ್ಟಾರ್ಟ್ ಮಾಡೋಣ. ಸೊ ಈಗೇನು ಅಂತಂದರೆ ಗಾಡಿನ ಕರೆಕ್ಟಾಗಿ ಸ್ವಲ್ಪ ಇನ್ಸ್ಪೆಕ್ಟ್ ಮಾಡ್ಕೊತಾ ಇದ್ದಾರೆ. ನಾವು ಮಾಡಿಸಿರೋಂಥದ್ದಿದೆ, ಬಟ್ ಇಟ್ ಈಸ್ ಆ್ಯಸ್ ಇಟ್ ಈಸ್ ಥರ. ಅದಕ್ಕೆ ಇಲ್ಲಿ ಆ್ಯಂಬರ್ ಲೈಟ್ಸ್ ಏನೋ ಹೇಳಿದ್ದಾರೆ ಈ ಕಡೆ. ಆಮೇಲೆ ಹೆಡ್ಲೈಟ್ಸ್ ಅಂತೂ ನಾವು ಚೇಂಜ್ ಮಾಡಬೇಕು. ಮೇನ್ ಏನಾಗಿದೆ ಅಂತಂದರೆ ಈ ಹೆಡ್ಲೈಟ್ಸಲ್ಲಿ ಇಲ್ಲಿ ನೋಡಿ, ಅದು ರಿಫ್ಲೆಕ್ಟ್ ಮಾಡೋ ಥರದ ಮೆಟೀರಿಯಲ್ ಇದೆ. ಅಲ್ಲಿ ಉಲ್ಟಾ ಇದೆ ನೋಡಿ, ಅದು ಹಿಂಗೆ ಆ ಮೆಟೀರಿಯಲ್ ತೆಗೆದ್ರೆ ಸ್ವಲ್ಪ ಚೆನ್ನಾಗಿ ಬೀಳತ್ತೆ ಅಂತ. ಅದ್ರ ಜೊತೆಗೆ ವರುಣ್ ಹೇಳ್ತಾ ಇದ್ರು ಸ್ವಲ್ಪ ಇದು ಏನು ಆ್ಯಂಬರ್ ಲೈಟ್ಸ್ ಹಾಕ್ಸೋಣ ಅಂತ. ಆಮೇಲೆ ಒಳಗಡೆ ಸುಮಾರು ದಿನ ಆಗಿರೋಂಥದ್ರಿಂದ ಅದು ಹೆಂಗೈತೆ ಹಂಗೆ ಐತೆ. ಅದಕ್ಕೆ ಅವ್ರು ನೋಡಿ ಇವಾಗ ಏನು ಮಾಡಿಕೊಡ್ತಾರೆ, ವಿಲ್ ಶೋ ದ ಪ್ರಾಸೆಸ್. ಸೊ ಇದರಲ್ಲಿ ಫಸ್ಟು ಲೈಟ್ ನಾವು ನೋಡ್ಕೊಳೋಣ. ಇಲ್ಲಿ ರಿಫ್ಲೆಕ್ಟರ್ಸ್ ಇತ್ತು, ರಿಫ್ಲೆಕ್ಟರ್ಸ್ ನಾವು ಕಟ್ ಮಾಡಿಸ್ಕೊಂಡಿರೋವಂಥದ್ದು. ಅದ್ರ ಜೊತೆಗೆ ಲಾಸ್ಟಲ್ಲಿ ನಾವೇನು ಹೇಳ್ತಾ ಇದ್ವಿ ಅಂತಂದರೆ, ನಮ್ಗೆ ಇನ್ನೂ ವಿಸಿಬಿಲಿಟಿ ಸ್ವಲ್ಪ ಬೇಕಾಗತ್ತೆ ಅಂತ ಹೇಳಿ ಆ ರಿಫ್ಲೆಕ್ಟರ್ಸ್ ಜೊತೆಗೆ ಇನ್ನೊಂದು ಸ್ವಲ್ಪ ಆಕ್ಸ್ ಲೈಟ್ಸು ಕೂಡ ಹಾಕ್ಸ್ಕೊಂಡಿದ್ದೀವಿ. ಆಕ್ಸ್ ಲೈಟ್ ಬಂದ್ಬಿಟ್ಟು ಹೈಪರ್ ಲಿಂಕಿಂದು. ಸೊ ನಾನು ಕಾಸ್ಟ್ ಎಲ್ಲದು ಕೂಡ ಫೈನಲಲ್ಲಿ ಹೇಳ್ತೀನಿ ಎಷ್ಟೆಷ್ಟು ಇರೋಂಥದ್ದು ಅಂತ. ಅದ್ರ ಜೊತೆಗೆ ಇಲ್ಲಿ ಇರೋಂಥ ಲೈಟ್ಸು 240 ವ್ಯಾಟ್ಸಿಂದು. ಸೊ 240 ವ್ಯಾಟ್ಸಿಂದು ಟ್ಯಾಗ್ 99ದೇ ಲೈಟ್ಸ್ ಇರೋದದು. ಸೊ ನಮಗೆ ಫಸ್ಟ್ ಏನಾಗಿತ್ತು ಅಂತಂದರೆ, ಈ ಫ್ರಂಟ್ ಬಂಪರ್ ಏನಿದೆಯಲ್ಲ ಇದನ್ನು ಜಸ್ಟ್ ಒಂದು ಪಟ್ಟಿ ಮೇಲೆ ಅದನ್ನು ವೆಲ್ಡ್ ಮಾಡಿದರು. ಸೊ ಅದಕ್ಕೆ ಶೇಕು ಕೂಡ ತುಂಬ ಜಾಸ್ತಿ ಆಗ್ತಾಯಿತ್ತು. ಅದನ್ನು ಟ್ಯಾಗ್ 99ನಲ್ಲಿ ನೋಡಿದಾಗ ಅವ್ರೇನು ಮಾಡಿದ್ರು ಅಂದರೆ, ಫಸ್ಟು ಬಂಪರ್ನ ಕಂಪ್ಲೀಟಾಗಿ ಬಿಚ್ಚಿಸ್ಕೊಂಡು ಅದನ್ನು ಪ್ರಾಪರಾಗಿ ವೆಲ್ಡಿಂಗ್ ಮಾಡಿಸ್ಕೊಂಡ್ರು, ಸ್ವಲ್ಪ ಸ್ಟೆಬಿಲಿಟಿ ಕೊಟ್ಟರು. ಅದಾದಮೇಲೆ ಅದನ್ನು ಇನ್ಸ್ಟಾಲ್ ಮಾಡಿರೋದು. ಸೊ ಅದಕ್ಕೋಸ್ಕರ ಇದು ಶೇಕು ಕೂಡ ಆಗಲ್ಲ, ಈಗ ಸಖತ್ ಗಟ್ಟಿ ಇದೆ. ಅದ್ರ ಜೊತೆಗೆ ಲೈಟ್ಸು ಕೂಡ ಇದೆ. ಇದರ ವಿಸಿಬಿಲಿಟಿ ಒಂದು ಸರಿ ತೋರಿಸ್ತೀನಿ ತಡ್ರಿ. ಸೊ ಫಸ್ಟು ನಾವು ಹಾಕೋದು ಇದರಲ್ಲಿ ಈ ಹೆಡ್ಲೈಟು, ಪಾರ್ಕಿಂಗ್ ಇದು ಹೆಡ್ಲೈಟು, ಇದು ಹೈ ಬೀಮು, ಆಯಿತಾ. ಸೊ ಇಷ್ಟಿರೋದು. ಸೊ ಈಗ ಆಕ್ಸ್ ಲೈಟ್ ಹಾಕ್ತೀನಿ ನೋಡಿ ಒಂದು ಸರಿ. ಆಕ್ಸ್ ಲೈಟು ಇಷ್ಟಿದೆ. ನಮಗೆ ಡಿಸ್ಟೆನ್ಸ್ ನೋಡಿದ್ರೆ ಸಿಕ್ಕಾಬಟ್ಟೆ ಕವರ್ ಆಗತ್ತೆ ಅದಂತೂ. ಸೊ ನಮಗೆ ಇದಂತೂ ಸಫಿಷಿಯೆಂಟ್ ಇರುತ್ತೆ ಅಂತ ಅನ್ಕೊತೀನಿ ನಾನು. ಸೊ ಇದ್ರದ್ದು ಕೂಡ ಹೈ ಬೀಮ್ ಅಂತಂದರೆ ಇಷ್ಟು ಬರುತ್ತೆ ನಮಗೆ. ಸೊ ಅಷ್ಟು ಸಾಕಾಗಿರುತ್ತೆ. ಸೊ ಲೈಟ್ಸಿಂದಂತೂ ನಮಗೆ ಈ ಮ್ಯಾಟ್ರಿಗೆ ಲೈಟ್ಸು ಕೂಡ ಕಂಪ್ಲೀಟ್ ಆಗಿತ್ತು. ಸೊ ಇವಾಗ ಇಲ್ಲಿ ಒಳಗಡೆ ಏನೇನು ಮಾಡಿಸಿದ್ವಿ ಅಂತ ಹೇಳ್ಬಿಟ್ಟು ಒಂದು ಸರಿ ನೋಡ್ಕೊಳೋಣ. ಇವತ್ತು ಆಲ್ಮೋಸ್ಟ್ ಸ್ವಲ್ಪ ಕೆಲಸ ಆಗಿತ್ತು. ಹೆಡ್ಲೈಟ್ ದಷ್ಟಲ್ವರೆಗೂ ಆಗುತ್ತೆ. ಅದು ಎಸ್ಪೆಷಲಿ ಅದು ಸೀಟ್ ಬೆಲ್ಟು ಅದು ಇದು ಎಲ್ಲ ಎಕ್ಸ್ಟ್ರಾ ಸಿಕ್ಕಾಪಟ್ಟೆ ಇತ್ತು. ಅದನ್ನೆಲ್ಲದೂ ಒಂದು ಲಿಸ್ಟ್ ಮಾಡಿಸಿ ಬಂದಿದ್ದೀವಿ. ಸೊ ನಾಳೆ ಸಾಯಂಕಾಲ ಆಗುತ್ತೆ ಅಂತಂದಿದ್ದಾರೆ. ನಾಳೆ ನೋಡೋಣ ಏನೇನು ಆಗಿರುತ್ತೆ ಏನೇನಾಗಿಲ್ಲ ಅಂತ ಹೇಳ್ಬಿಟ್ಟು ಅಪ್ಡೇಟ್ ಮಾಡ್ತೀವಿ. ಸೊ ಇವತ್ತು ನೆಕ್ಸ್ಟ್ ಡೇ, ನಾವು ನಿನ್ನೆ ಗಾಡಿ ಬಿಟ್ಟು ಬಂದಿದ್ವಲ್ಲ, ಡೇಟ್ ಬಂದ್ಬಿಟ್ಟು 2 ಡಿಸೆಂಬರ್. ಗಾಡಿ ಸ್ವಲ್ಪ ಆಡಿಯೋ ಐಟಮ್ಸು ಮತ್ತು ನಾರ್ಮಲ್ ಮ್ಯಾಟು ಅವೆಲ್ಲದು ಕೂಡ ರೆಡಿ ಇದೆ ಅಂತ ಹೇಳ್ಬಿಟ್ಟು ಚೇತನ್ ಅವ್ರು ಫೋನ್ ಮಾಡಿದರು. ಒಂದು ಸರಿ ನೋಡಿಕೊಂಡು ಏನೇನಿದೆ ಸ್ಟೇಟಸ್ಸು ಅಂತ ಹೇಳ್ಬಿಟ್ಟು ಒಂದು ವೀಡಿಯೋ ಮಾಡ್ಕೊಳೋಣ ಅಂತ ಹೇಳಿ ಹೋಗ್ತಾಯಿದ್ದೀವಿ. ಈಗ ಆಲ್ಮೋಸ್ಟ್ ಮಾಗಡಿ ನೈಸ್ ರೋಡ್ ಹತ್ರ ಎಕ್ಸಿಟ್ ತೊಗೊಂಡಿದ್ದೀವಿ, ಓಡ್ತಾ ಇರೋಂಥದ್ದು. ಅವ್ರಿಗೆ ಹೇಳಿರೋದು
ನಾಳೆನೂ ಕೂಡ ಟೈಮ್ ತೊಗೊಳ್ಳಿ ಅಂತಂದರೆ ಇವತ್ತು ಕೂಡ ಟೈಮ್ ತೊಗೊಳ್ಳಿ, ನಾಳೆ ನಮಗೆ ಗಾಡಿ ಕೊಡಿ, ಮಿಕ್ಕಿದ್ದು ಉಳಿದಿರೋದು ಏನೇನಿದೆ ಅದನ್ನು ಕೂಡ ಕಂಪ್ಲೀಟ್ ಮಾಡ್ಕೊಂಡು ಕೊಡಿ ಅಂತ ಒಂದು ಸರಿ ನೋಡಿಕೊಂಡು ಬರೋಣ. ಎರಡನೇ ದಿನ ನಾವು ಬಂದಿರೋದಿಲ್ಲಿ ಟ್ಯಾಗ್ 99ಅಲ್ಲಿ. ಗಾಡಿಯಲ್ಲಿ ಆ್ಯಂಪು ಮತ್ತು ಸಬ್ಬು ಇವತ್ತು ಇನ್ಸ್ಟಾಲೇಷನ್ ಆಗ್ತಾಯಿದೆ. ಪ್ಲಸ್ RV ದೇವರಾಜ್ ಅವರು ತೀರ್ಕೊಂಡಿರೋವಂಥದ್ರಿಂದ ಮಾರ್ಕೆಟ್ ಫುಲ್ ಕ್ಲೋಸ್ ಇರೋವಂಥದ್ರಿಂದ ಯಾವುದು ಪಾರ್ಟ್ಸ್ ಸಿಗ್ತಾ ಇಲ್ಲ. ಅದಕ್ಕೆ ಪ್ರಾಬಬ್ಲಿ ನಾಳೆ ನಮ್ಮ ಸೀಟ್ ಬೆಲ್ಟು ಮತ್ತು ಬೇರೆ ಕೆಲವೊಂದು ಐಟಮ್ಸ್ ಏನು ಉಳಿದಿತ್ತು ಆದಷ್ಟು ತೊಗೊಂಬಂದು ಇನ್ಸ್ಟಾಲ್ ಮಾಡೋಕ್ಕಿದೆ. ಈಗಂತೂ ಕೆಲಸ ನಡೀತಾ ಇದೆ ಆ್ಯಂಪ್ಲಿಫೈರ್ದು. ಸೊ ನೀವು ನೋಡ್ತಾ ಇರ್ತೀರ, ಒಳಗಡೆ ಲೈಟ್ ಹಚ್ಕೊಂಡ್ಬಿಟ್ಟಿದ್ದಾರೆ. ಇನ್ನೊಂದು ಮಾನಿಟ್ರಿಂದೊಂದು ಕೆಲಸ ಇತ್ತು, ಅದೇನು ಅಂತ ಹೇಳ್ತೀನಿ ತಡಿ ತೋರಿಸಿ. ಮುಂಚೆ ನಮಗೆ ಡೈರೆಕ್ಟು ಪ್ಲೇಯರ್ ಅಷ್ಟೇ ಮಿರರ್ ಆಗೋದು, ಅಲ್ಲೇನು ಆಗ್ತಾ ಇರುತ್ತೆ ಅದೇ ಇಲ್ಲಿ ಅದೇ ರೆಸೊಲ್ಯೂಷನಲ್ಲಿ ತೋರಿಸೋದು. ಬಟ್ ನಮಗಿದು ಡೈರೆಕ್ಟಾಗಿ ಲ್ಯಾಪ್ಟಾಪಿಗೆ ಕೊಡಬೇಕಾಗಿತ್ತು. ಇಲ್ಲ ಅಂತಂದರೆ ನಾವು ಕನ್ವರ್ಟ್ ಮಾಡಿಬಿಟ್ಟು USB-C ಇಂದ HDMI ಕೊಡ್ಬೋದಾಗಿತ್ತು. ಸೊ ಈಗ ಇಲ್ಲಿ ಲ್ಯಾಪ್ಟಾಪಿಗೆ ಕೊಟ್ಟಿದ್ದಾರೆ. ಸೊ ಲ್ಯಾಪ್ಟಾಪಿಂದ ರೆಸೊಲ್ಯೂಷನ್ ನಮ್ಗೆ ಇಲ್ಲೇ ಬಂದುಬಿಡುತ್ತೆ. ಈಗೇನು ಮಾಡ್ತಾ ಇರೋದು ಅಂತಂದರೆ ನಾವು ಇಲ್ಲಿಂದ ಪ್ಲೇ ಮಾಡಿದ್ರೂ ಕೂಡ ಆಡಿಯೋ ನಮಗೆ ಸ್ಪೀಕರಿಂದ ಬರ್ಬೇಕು, ಹಂಗೆ ಮಾಡ್ತಾಯಿದ್ದಾರೆ. ಅದಕ್ಕೆ ನಿನ್ನೆ ಇದರಲ್ಲಿ ಸ್ವಲ್ಪ ಚೇಂಜಸ್ ಎಲ್ಲ ಮಾಡಿಕೊಂಡು ಅದೊಂದು ಕನೆಕ್ಟರ್ ಎಲ್ಲ ಹಾಕಿ ಎಲ್ಲ ಮಾಡಿದ್ದಾರೆ. ಇವಾಗ ಅದರದ್ದು ಇಲ್ಲಿ ಸ್ಪೀಕರಲ್ಲಿ ಬರಬೇಕು. ಇದರಲ್ಲಿ ಸಬ್ಬು ನಾವು ಹಾಕ್ತಾ ಇರೋವಂಥದ್ದು 10 ಇಂಚು ಇದ್ರದ್ದು ಕಂಟಿನ್ಯೂಸ್ ಪವರು 250 ವ್ಯಾಟ್ RMS. ಸೊ ಇದಕ್ಕಿಂತ ನೆಕ್ಸ್ಟ್ ಬಂದ್ಬಿಟ್ಟು ನಮಗೆ ಯೂಶ್ವಲಾಗಿ 12 ಇಂಚ್ ಹಾಕ್ತಾರೆ. ಬಟ್ ಏನು ಅಂತಂದರೆ ಇದರಲ್ಲಿ ರೂಮು ಸಿಕ್ಕಾಪಟ್ಟೆ ಜಾಸ್ತಿ ಇರೋವಂಥದ್ರಿಂದ ಏರ್ ಸಿಕ್ಕಾಪಟ್ಟೆ ಪುಷ್ ಮಾಡುತ್ತೆ. ಸೊ 10 ಇಂಚಿನ ಪಂಪು ಈಸ್ ಮೋರ್ ದೆನ್ ಇನಫ್. ನಾವೇ ಹೇಳಿದ್ದು, ನಾವು ಆ್ಯಕ್ಚುಲಿ 8 ಇಂಚ್ ಏನಾರು ಆದರೆ ಹಾಕಿ ಅಂತಂದಿದ್ವಿ. ಬಟ್ 10 ಇಂಚ್ ಇಸ್ ಮೋರ್ ದೆನ್ ಇನಫ್. ಬಟ್ ಸ್ಪೇಸು ಕೂಡ ಈಸಿಯಾಗಿ ಚೆನ್ನಾಗಿ ಆಕ್ಯುಪೈ ಮಾಡ್ಕೊಳ್ಳುತ್ತೆ. ಸ್ವಲ್ಪ ಇದೆ, ಇದು ಸೀಟ್ ಕೆಳಗಡೆ ಪ್ರಾಪರಾಗಿ ಆಕ್ಯುಪೈ ಮಾಡ್ಕೊಂಡಿರುತ್ತೆ. ಸೊ ಇದರಲ್ಲಿ ಆ್ಯಂಪ್ಲಿಫೈರ್ 4 ಚಾನಲ್ ಆಗ್ತಾ ಇರೋಂಥದ್ದು. ಈ ಆ್ಯಂಪ್ಲಿಫೈರ್ ಬಂದ್ಬಿಟ್ಟು ವಾರಾ ಬ್ರ್ಯಾಂಡಿಂದು ಕ್ಲಾಸ್ AB ಆ್ಯಂಪ್ಲಿಫೈರ್ ಇದೆ. ನೋಡಿ 1200 ವ್ಯಾಟು ಇದರ ಮ್ಯಾಕ್ಸ್ ಪವರ್ ಇರೋದು. ಬಟ್ 4 ಚಾನಲ್ಗೂ ಕೂಡ 101 ಕಂಟಿನ್ಯೂಸ್ RMS ಕೊಡೋದಿದೆ. ಸೊ ನಾವು ಅವಾಗಲೇ ನಮ್ಮ ಸಬೂಫರ್ ನೋಡಿರೋ ಹಂಗೆ 250 ವ್ಯಾಟ್ RMS ಅಲ್ಲಿ ರನ್ ಆಗುತ್ತೆ. ಸೊ 101 ಅಂತಂದರೆ 2 ಬ್ರಿಡ್ಜ್ ಮಾಡಿದ್ರೆ ನಿಯರ್ಲಿ 200 ವ್ಯಾಟ್ ಕೊಡುತ್ತೆ ಕಂಟಿನ್ಯೂಸ್ ಆಗಿ. ಇಟ್ ಈಸ್ ಮೋರ್ ದೆನ್ ಇನಫ್. ಸೊ ಹಿಂದ್ಗಡೆ ಇರೋವಂಥ ನಮ್ಮ ಓವಲ್ ಸ್ಪೀಕರ್ಗೂ ಕೂಡ ಇದು 101 ಕೊಡುತ್ತೆ, ಮೋರ್ ದೆನ್ ಇನಫ್. ಸೊ ಇದಕ್ಕೆ ನೆನ್ನೆ ಹೆಡ್ಲೈಟ್ಸ್ ಹಾಕಿದ್ವಿ, ಅದಾದಮೇಲೆ ಆ್ಯಂಬರ್ ಲೈಟ್ಸ್ ಇನ್ಸ್ಟಾಲೇಷನ್ ಮಾಡಿದ್ದಾರೆ. ನೋಡಿ ಚೆನ್ನಾಗಿ ಲುಕ್ ಸಿಗೋದು ತುಂಬ ಚೆನ್ನಾಗಿದೆ. ಫ್ರಂಟಲ್ಲಂತೂ ನಮಗೆ ಸಿಕ್ಕಾಪಟ್ಟೆ ಚೇಂಜಸ್ ನಾವು ಮಾಡ್ಕೊಂಡಿರೋವಂಥದ್ದು ನೀವು ಕೂಡ ನೋಟಿಸ್ ಮಾಡ್ತಾ ಇರ್ತೀರಾ. ಫಸ್ಟ್ ಆಫ್ ಆಲ್ ಇದು ನೋಡಬೇಕು ಅಂತಂದರೆ ಈ ಗ್ರ್ಯಾಬ್ ಹ್ಯಾಂಡಲ್ಸು. ಈ ಗ್ರ್ಯಾಬ್ ಹ್ಯಾಂಡಲ್ಲು ಇದಕ್ಕೆ ಇಲ್ಲಿ ಏನು ಪೋರ್ಟ್ಸ್ ಕೂಡ ಇರಲಿಲ್ಲ. ಸೊ ಥಾರಿಂದು ಗ್ರ್ಯಾಬ್ ಹ್ಯಾಂಡಲ್ ಹಾಕೋಣ ಅಂತ ಹೇಳಿ ಮತ್ತೆ ಹೊಸದಾಗಿ ಇಲ್ಲಿ ಪೋರ್ಟ್ಸ್ ಮಾಡಿಬಿಟ್ಟು ಇದನ್ನು ಇನ್ಸ್ಟಾಲ್ ಮಾಡ್ಕೊಂಡಿರೋವಂಥದ್ದು. ಮುಂಚೆ ಇರೋವಂಥದ್ದು ಸ್ವಲ್ಪ ಈ ಕಡೆ ಒಳಗಡೆ ಇತ್ತು. ಸೊ ಅದೇನಾಗ್ತಿತ್ತು ಅಂತಂದರೆ ನಮ್ಗೆ ಸ್ವಲ್ಪ ಕಷ್ಟ ಆಗೋದು, ಪ್ಲಸ್ ಅದು ಲೂಸು ಕೂಡ ಆಗಿ ಬರ್ತಾಯಿತ್ತು. ಪದೇ ಪದೇ ಅದನ್ನು ಟೈಟ್ ಮಾಡಬೇಕಾಗಿ ಬರ್ತಾಯಿತ್ತು ನಮಗೆ. ಸೊ ಅದಕ್ಕೆ ಈಗ ಈ ಗ್ರ್ಯಾಬ್ ಹ್ಯಾಂಡಲ್ ಹಾಕ್ಕೊಂಡಿರೋವಂಥದ್ರಿಂದ ಸೊ ನಮಗೆ ಸಖತ್ತು ಸ್ಟರ್ಡಿ ಆಗಿದೆ ಹತ್ತೋದಕ್ಕೆ. ಅದ್ರ ಜೊತೆಗೆ ಇನ್ನೊಂದು ಏನು ಮಾಡಿರೋದು ಅಂತಂದರೆ ಈ ಸ್ಟಿಯರಿಂಗು. ಮುಂಚೆ ನಾವು ಮಾಡಿಸಿರೋವಂಥದ್ದು ಸ್ಟಿಯರಿಂಗ್ ಏನು ಸ್ಟಾಕ್ ಇತ್ತು ಅದು ಸಿಕ್ಕಾಪಟ್ಟೆ ವೇರ್ ಆ್ಯಂಡ್ ಟೇರ್ ಆಗಿಬಿಟ್ಟು ಬರೀ ಒಂದು ಕವರ್ ಹಾಕ್ಸಿದ್ವಿ ನಾವು. ಆ ಕವರ್ ಹಾಕ್ಸ್ಬಿಟ್ಟು ಮಧ್ಯದಲ್ಲಿ ಆಲ್ಕಂಟಾರ ಇದನ್ನು ಸ್ಟಿಕ್ ಮಾಡಿದ್ದಿತ್ತು. ಬಟ್ ಇಲ್ಲಿ ಮಧ್ಯದಲ್ಲಿ ಸ್ವಲ್ಪ ಗ್ಯಾಪು ಕೂಡ ಉಳ್ಕೊಂಡಿದ್ದಿತ್ತು. ಅದು ಸ್ವಲ್ಪ ವೇರ್ ಆ್ಯಂಡ್ ಟೇರ್ ಆಗಿರೋವಂಥದ್ರಿಂದ ಅದು ಕೂಡ ಅಷ್ಟೊಂದು ಚೆನ್ನಾಗಿ ಕಾಣ್ತಾ ಇರಲಿಲ್ಲ. ಸೊ ಇಲ್ಲಿ ನಾವು ಹೇಳಿದಾಗ ಅದು ಕಂಪ್ಲೀಟಾಗಿ ಅವ್ರ ಸ್ಟೇರಿಂಗ್ನ ಬಿಚ್ಕೊಂಡು ಹೋಗ್ಬಿಟ್ಟು ಮಷಿನ್ ಸ್ಟಿಚ್ ಮಾಡಿ ಹಾಕ್ಕೊಂಡಿರೋವಂಥದ್ದು. ಸೊ ತುಂಬ ಕ್ಲೀನಾಗಿ ಕಾಣ್ತಾ ಇದೆ, ಪ್ಲಸ್ ಫ್ಲಶ್ ಆಗಿ ಕಾಣ್ತಾ ಇದೆ. ಪ್ಲಸ್ ನಾವು ಏನು ಪ್ಲೇಯರ್ ಇನ್ಸ್ಟಾಲ್ ಮಾಡ್ಕೊಂಡಿದ್ವಿ, ನಮ್ಮ ಪ್ಲೇಯರು ಇಲ್ಲಿ ಫ್ರಂಟು ಮೌಂಟು ಒಂದು ಓಪನ್ ಕ್ಲೋಸ್ ಮಾಡೋ ಥರದ್ದು ಇರೋವಂಥದ್ರಿಂದ ಬರೀ ಪ್ಲೇಯರ್ ಅಷ್ಟೇ ಕೂತ್ಕೊಂಡಿದ್ದಿತ್ತು, ಮಧ್ಯದಲ್ಲಿ ಸಿಕ್ಕಾಪಟ್ಟೆ ಆಡಾಗಿ ಕಾಣ್ತಾ ಇತ್ತದ್ದು. ಅದಕ್ಕೆ ಪ್ಲೇಯರಿಗೆ ಥಾರಿಂದು ಮೌಂಟ್ ಹಾಕ್ಕೊಂಡಿದ್ದಾರೆ. ಅದು ಏನು ಸೈಡಲ್ಲಿ ವೈಸರ್ ಥರ ಬರುತ್ತಲ್ಲ, ಅದ್ರ ಜೊತೆಗೆ ಈ ಗ್ರ್ಯಾಬ್ ಹ್ಯಾಂಡಲ್ಸು ಈ ಕಡೆನೂ ಇದೆ ಆ ಕಡೆನೂ ಇದೆ. ಇದನ್ನು ನಾವು ಹಂಗೆ ಆನ್ಲೈನ್ ತರಿಸಿದ್ವಿ, ಅದೊಂದು ಸೆಟಪ್ ಆಗಿದೆ. ಅದ್ರ ಜೊತೆಗೆ ಇನ್ನೊಂದು ಏನಾಗಿತ್ತು ಅಂತಂದರೆ ಇಲ್ಲಿ ಮುಂಚೆ ಕೆಳಗಡೆ ನಾವು ಮ್ಯಾಟ್ ಮಾಡಿಸಿದ್ವಿ. ಆ ಮ್ಯಾಟ್ ಮಾಡಿಸಿದ್ದು ಬರೀ ಗಮ್ ಹಾಕ್ಬಿಟ್ಟು ಅಂಟಿಸಿದ್ರು. ಬಟ್ ಏನಾಗಿತ್ತು ಅಂತಂದರೆ ಸ್ವಲ್ಪ ವೇರ್ ಆಗ್ತಾ ಆಗ್ತಾ ಎಲ್ಲ ಮ್ಯಾಟ್ ಕಿತ್ಕೊಂಡು ಬಂದುಬಿಟ್ಟಿತ್ತು. ಅಲ್ಲಿಂದ ಇಲ್ಲಿವರೆಗೂ ಡ್ಯಾಂಪಿಂಗ್ ಮಾಡಿದ್ದಾರೆ. ಯಾಕಂತಂದರೆ ಕೆಳಗಡೆ ರಸ್ಟೆಲ್ಲ ಇತ್ತು, ಕ್ಲೀನ್ ಮಾಡಿ ಅದು ಹಳೆ ಮ್ಯಾಟ್ ತೆಗೆದುಬಿಟ್ಟು ಡ್ಯಾಂಪ್ ಮಾಡಿದ್ದಾರೆ ಈಗ ಫುಲ್ಲು ಇಲ್ಲೂ ಕೂಡ. ಸೊ ಓವರಾಲ್ ಆಗಿದೆ ಅಲ್ಲಿಂದ ಇಲ್ಲಿವರೆಗೂ ಫುಲ್ಲು. ಅದಾದಮೇಲೆ ಈ ಟ್ರೇ ಅಂತೂ ನಮಗೆ ಬೈಕ್ ಇಡೋದಕ್ಕೆ ಬೇಕು. ಸೊ ಅಷ್ಟು ಮಾಡಿ ಅದ್ರ ಮೇಲ್ಗಡೆ ಇದು ರಬ್ಬರ್ ಮ್ಯಾಟ್ ಹಾಕ್ತಾ ಇದ್ದಾರೆ, ತುಂಬ ಕ್ಲೀನಾಗಿರುತ್ತದೆ. ಇದು ಆ್ಯಕ್ಚುಲಿ ಅದು ಓಡ್ತಾ ಇರ್ಬೇಕಾದ್ರೆ ಇದು ಲಾಕ್ ಫುಲ್ ಆಗಿಲ್ಲ ಅಂದರೆ ನಮಗೆ ಚೆಕ್ ಮಾಡಿದ್ರೆ ಆಲ್ರೆಡಿ ಬಾಕ್ಸ್ ಎಲ್ಲ ತೆಗೆದು ಈಗ ಬಂತಲ್ಲ ಇದು ಹಿಂಗೆ ಇಲ್ಲಿ ಸ್ಲೈಡ್ ಇಂದ ಕೆಳಗಡೆ ಇಳಿದ ತಕ್ಷಣ ಇದು ಫುಲ್ ಟಾಪ್ ಟಾಪ್. ಕರೆಕ್ಟ್. ಇದು ಅಷ್ಟೇ ಮತ್ತು ಅದು ಕೆಳಗಡೆ ರ್ಯಾಂಪ್ ಬರುತ್ತಲ್ಲ, ಸೊ ರ್ಯಾಂಪ್ ನೀವು ತೆಗೆದ್ರೆ ನಿಮ್ಗೆ ಅದು ಪರ್ಫೆಕ್ಟ್ ಡೈಮೆನ್ಷನ್ ನಿಮ್ಗೆ ಗೊತ್ತಾಗತ್ತೆ. ಅದು
ಕಾರ್ನರ್ಸ್ಗೆ ಡ್ಯಾಂಪಿಂಗ್ ಹಾಕ್ಬಿಡೋಣ ಎಕ್ಸಾಕ್ಟ್ ಆ ಕಾರ್ನರ್ಸಿಗೆ ನೋಡಿ ಅದನ್ನೊಂದು ಇವಾಗ ಇದು ಆ್ಯಕ್ಚುಲಿ ತುಂಬ ಕ್ಲೀನ್ ಕಾಣ್ತಾ ಇದೆ. ಅಂದರೆ ಫುಲ್ ಫಿನಿಶ್ ಆದಮೇಲೆ ಇನ್ನೂ ಚೆನ್ನಾಗಿರುತ್ತೆ ಇದು. ನಮಸ್ಕಾರ, ಇವತ್ತು ಡೇ 4. ನಿನ್ನೆ ನಾವು ಮತ್ತೆ ಟ್ಯಾಗ್ 99 ಹೋಗಿದ್ವಿ. ಸೊ ಅದು ಕೆಳಗಡೆ ಸ್ವಲ್ಪ ಸೀಟ್ ಇರೋ ಕಡೆ ಸಖತ್ತು ರಸ್ಟ್ ಎಲ್ಲ ಆಗಿತ್ತು. ಗಾಡಿ ಎಲ್ಲಿ ನಿಲ್ಲುತ್ತೆ ಅಲ್ಲಿಂದ ಮುಂದೆ ಏನಿದೆಯಲ್ಲ ಅಲ್ಲೆಲ್ಲದೂ ಕೂಡ ಡ್ಯಾಂಪಿಂಗು ಹಾಕ್ಬಿಟ್ಟಿದ್ದಾರೆ ಕಂಪ್ಲೀಟಾಗಿ. ಸೊ ಅದು ತುಂಬ ಚೆನ್ನಾಗಿದೆ. ಅದ್ರ ಮೇಲ್ಗಡೆ ರಬ್ಬರಿಂದು ಒಂದು ಮ್ಯಾಟ್ ಹಾಕಿದ್ದಾರೆ. ಸೊ ಒಂಥರ ಸ್ಟ್ರೆಂತು ಕೂಡ ತುಂಬ ಚೆನ್ನಾಗಿರುತ್ತೆ, ಪ್ಲಸ್ ಸೌಂಡು ಕೂಡ ನಮಗೆ ಕೆಳಗಡೆಯಿಂದ ಅಷ್ಟೊಂದೇನು ಬರಲ್ಲ. ಅದ್ರ ಜೊತೆಗೆ ಹಿಂದ್ಗಡೆ ಗಾಡಿ ನಿಲ್ಲಿಸೋದು ನಮಗೆ ಏನು ನಾವು ಅಂಡರ್ ಟ್ರೇ ಏನು ಮಾಡಿಸಿದ್ದೀವಲ್ಲ ಅದು ಕೂಡ ಮೆಟಲ್ ಟಚ್ ಆಗಿಬಿಟ್ಟು ಅಲ್ಲೂ ಕೂಡ ಸೌಂಡು ಜಾಸ್ತಿ ಬರ್ತಿರುತ್ತೆ, ವೈಬ್ರೇಷನ್ ಎಲ್ಲ. ಸೊ ಅಲ್ಲೂ ಅವರು ಸ್ವಲ್ಪ ಡ್ಯಾಂಪ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದರು. ಅಷ್ಟಾಗಿತ್ತು ನೆನ್ನೆ ಕಂಪ್ಲೀಟಾಗಿ ಅದೇ ಕೆಲಸ ಆಗಿತ್ತು. ಅದ್ರ ಜೊತೆಗೆ ಮತ್ತೆ ಬೇರೆ ಪಾರ್ಟ್ಸು ಕೂಡ ತರಿಸಿದ್ದೀನಿ ಅಂತ ಹೇಳಿದರು. ಅದು ನಿನ್ನೆ ಸಾಯಂಕಾಲ ಏನೋ ಬರುತ್ತೆ ಅಂತ ಹೇಳ್ತಾಯಿದ್ರು. ನಾವು ಆಗಲೇ ನಿನ್ನೆ ಆಲ್ಮೋಸ್ಟ್ 5 to 6 o'clock ಆಗೋಗ್ಬಿಟ್ಟಿತ್ತು ನಾವು ವಾಪಸ್ ಬರೋದಕ್ಕೆ. ಅದಕ್ಕೆ ಇವತ್ತು ಪುನಃ ಹೋಗ್ತಾ ಇದ್ದೀವಿ. ಸೊ ನಾವು ಯಾವ ಗಾಡಿಯಲ್ಲಿ ಹೋಗ್ತಾ ಇದ್ದೀವಿ ಅಂತ ಗೆಸ್ ಮಾಡಿ. ಇದ್ರದ್ದು ಇನ್ನೂ ಫುಲ್ ವೀಡಿಯೋ ಮಾಡಿಲ್ಲ ನಾವು. ಒಂದು ಡೆಡಿಕೇಟೆಡ್ ವೀಡಿಯೋ ಸುಮಾರು ಜನ ನೀವು ಕೇಳ್ತಾ ಇದ್ದೀರಾ. ಸೊ ನಾವು ಕೂಡ ಒಂದು ಸ್ವಲ್ಪ ಏನೇನು ಮತ್ತೆ ಸಣ್ಣ ಕೆಲಸ ಇದೆ ಗಾಡಿಯಲ್ಲಿ ಅವನ್ನೆಲ್ಲದನ್ನೂ ಕೂಡ ಅಪ್ಡೇಟ್ ಮಾಡಿಕೊಂಡು ಮಾಡೋಣ ಅಂತ ಹೇಳಿ ಗಾಡಿ ತೊಗೊಂಡು ಹೋಗ್ತಾ ಇರುವಂಥದ್ದು. ಸೊ ಇದ್ರದ್ದು ಕೂಡ ನಾನು ನಿನ್ನೆ ವರುಣ್ ಅವ್ರಿಗೆ ಮಾತಾಡಿದ್ದೆ. ಅವರೇ ನಾನು ಮಾಡಿಕೊಡ್ತೀನಿ ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ತೊಗೊಂಡು ಹೋಗ್ತಾ ಇದ್ದೀವಿ. ಮತ್ತೆ ಇದ್ರದ್ದು ಒಂದು ಫುಲ್ ಫ್ಲೆಶ್ಡ್ ವಿಡಿಯೋನು ಕೂಡ ಬರುತ್ತೆ. ಆಡಿಯೋ ಸೆಟಪ್ ನಾವೇನು ಅನ್ಕೊಂಡಿದ್ದು ಅಂತಂದರೆ ಇರೋವಂಥದ್ರಲ್ಲಿ ಪ್ರಾಪರಾಗಿ ನಾವು ಕ್ಲೀನ್ ಔಟ್ಪುಟ್ಟು ಒಂದು ಲೆವೆಲಲ್ಲಿ ಬರಲಿ ಅಂತ ಹೇಳಿ. ಯಾಕೆ ಅಂತಂದರೆ ನಾವು ಮುಂಚೆ ಏನು ಕನೆಕ್ಟ್ ಮಾಡ್ಕೊಂಡಿರೋವಂಥದ್ದಿತ್ತಲ್ಲ ಅದು ಬರೀ ಪ್ಲೇಯರಿಗಷ್ಟೇ ಕನೆಕ್ಟ್ ಮಾಡಿದ್ವಿ. ಅಂದರೆ ಪ್ಲೇಯರಿಂದನೇ ಫ್ರಂಟು 2 ಸ್ಪೀಕರಿಗೆ ಬರೋದು ಮತ್ತು ರೇರ್ 2 ಸ್ಪೀಕರಿಗೆ ಬರೋದು. ಸೊ ನಾವೇನು ಹೇಳಿದ್ದು ಅಂತಂದರೆ ಹಿಂದ್ಗಡೆ 2 ಸ್ಪೀಕರ್ ಇದೆ, ಆ ಸ್ಪೀಕರು ಪ್ಲಸ್ ಇನ್ನೊಂದು ಊಫರ್ ಹಾಕ್ಸ್ಕೊಳೋಣ, ಊಫರಿಗೆ ಬ್ರಿಡ್ಜ್ ಮಾಡಿಬಿಟ್ಟು 2 ಚಾನಲ್ ಕೊಡೋಣ, ಇನ್ನೊಂದು 2 ಚಾನಲ್ಲು ಸ್ಪೀಕರಿಗೆ ಕೊಡೋಣ ಅಂತ ಹೇಳ್ಬಿಟ್ಟು ಮಾಡ್ಕೊಂಡಿದ್ವಿ. ಸೊ ಅದೇ ಥರ ಒಂದು 4 ಚಾನಲ್ ನಾವು ಆ್ಯಂಪ್ಲಿಫೈಯರು ಆರಾದು ತೊಗೊಂಡಿದ್ದು, ಅದನ್ನು ಇಲ್ಲಿ ಸೈಡಲ್ಲಿ ಮೌಂಟ್ ಮಾಡ್ಕೊಂಡಿದ್ದು. ಸೊ ಆ್ಯಕ್ಚುಲಿ ಕೊಟ್ಟಿರೋವಂಥದ್ದು ಹಾಗೆ ಕೊಟ್ಟಿದ್ರು, ಹಿಂದ್ಗಡೆನೇ 2 ಕೊಟ್ಟಿದ್ರು. ಅದಾದಮೇಲೆ ಸಬ್ವೂಫರಿಗೆ ಒಂದು ಕೊಟ್ಟಿದ್ರು. ಸಬ್ವೂಫರಿಗೆ ನಾವು ದೊಡ್ಡ ಬಾಕ್ಸ್ ತೊಗೊಂಡಿದ್ವಿ, ಬಟ್ ಆ ದೊಡ್ಡ ಬಾಕ್ಸು ಆ ಸೀಟ್ ಕೆಳಗಡೆ ಹೋಗ್ತಾ ಇರಲಿ. ಯಾಕೆಂತಂದರೆ ನಮ್ಗೆ ಮೇನ್ ಪ್ರಯಾರಿಟಿ ಇರೋಂಥದ್ದು ಏನು ಅಂತಂದರೆ ಇಲ್ಲಿ ಬೈಕ್ ನಿಂತ್ಕೊಬೇಕು ನಮಗೆ, ಪ್ಲಸ್ ಸ್ವಲ್ಪ ಸೈಡಲ್ಲಿ ಜಾಗ ಇರಬೇಕು ಅಂತ. ಅದಕ್ಕೆ ನಾವು ನೋಡ್ಕೊಂಡಿರ್ಬೇಕಾದ್ರೆ ಆ ಸೀಟ್ ಕೆಳಗಡೆ ಕಸ್ಟಮ್ ಆಗಿ ಒಂದು ಎನ್ಕ್ಲೋಜರ್ ಮಾಡ್ಕೊಂಡಿದ್ದಾರೆ. ಸೊ ಆಲ್ಮೋಸ್ಟ್ ಇಷ್ಟು ದೊಡ್ಡದಿದೆ ಅದು ಪ್ರಾಪರಾಗಿ. ಸೊ ಮೇಲ್ಗಡೆಗೆ ಈ ಥರ ಡೈರೆಕ್ಷನಲ್ಲಿ ನಮಗೆ ಸಬ್ವೂಫರ್ ಕೂತ್ಕೊಂಡಿರೋವಂಥದ್ದು. ಸೊ ಅದಕ್ಕೆ ಅದರ ಪಂಚು ಕೂಡ ಚೆನ್ನಾಗಿದೆ. ಅದ್ರ ಜೊತೆಗೆ ಆಮೇಲೆ ನಾವೇನು ಹೇಳಿದ್ವಿ ಅಂತಂದರೆ ಇರೋವಂಥ ಡೋರಲ್ಲಿ ಪ್ಯಾಡ್ಸ್ ಏನಿತ್ತಲ್ಲ ಅದನ್ನು ಕೂಡ ತೆಗೆದುಬಿಟ್ಟು ಅಲ್ಲೂ ಚೆನ್ನಾಗಿರೋವಂಥದ್ದು ಕೋಆಕ್ಸೆಲ್ಸ್ ಹಾಕಿ ಅಂತ. ಕೋಆಕ್ಸೆಲ್ಸ್ ಹಾಕೋ ಟೈಮಲ್ಲಿ ಮತ್ತೆ ನಾವೇನು ಹೇಳಿದ್ವಿ ಅಂತಂದರೆ ಕೋಆಕ್ಸೆಲ್ಸ್ ಬೇಡ, ಅದ್ರ ಬದಲು ಕಾಂಪೊನೆಂಟ್ಸೇ ಹಾಕ್ಸ್ಬಿಡಿ ಅಂತ ಹೇಳಿ. ಸೊ ಅದಕ್ಕೆ ಕಾಂಪೊನೆಂಟ್ಸು ಕೂಡ ನೋಡಿದ್ವಿ, ಕಾಂಪೊನೆಂಟ್ಸು ಕೂಡ ನಾವು ಫೈನಲೈಸ್ ಮಾಡ್ಕೊಂಡಿದ್ವಿ. ಸೈಜ್ ಆಫ್ ದ ಮ್ಯಾಗ್ನೆಟ್ ಎಷ್ಟು ದೊಡ್ಡದಿರುತ್ತೆ ಯೂಶ್ವಲಿ ಅದು ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಟೈಪ್ ಆಫ್ ಆಡಿಯೋ. ಸೊ ನಿಮಗೆ ಎಷ್ಟು ಗೇಜ್ ಇರುತ್ತೆ ಅಷ್ಟು ಆ್ಯಕ್ಚುಲಿ ಒಳ್ಳೆಯದು ಅಂತ ಹೇಳಿ ಹೇಳ್ತಾರೆ. ಇದ್ರದ್ದು ನಾವು ನೋಡಿದ್ರೆ ಇದ್ರದ್ದು ರನ್ನಿಂಗು 40 ವ್ಯಾಟ್ ಇದೆ ನಾರ್ಮಲ್, ಬಟ್ ಇದ್ರದ್ದು ಮ್ಯಾಗ್ನೆಟ್ ನೋಡಿ ಇದೆ. ಇನ್ ಕಂಪ್ಯಾರಿಸನ್ ಈ ಮ್ಯಾಗ್ನೆಟ್ ನೋಡಿದ್ರೆ ಇದು ಕೋಆಕ್ಸಿಯಲ್ಲೇ, ಬಟ್ ಇದ್ರದ್ದು ನೋಡಿ ಇದ್ರದ್ದು ಪೀಕ್ ಟು 280 ವಾಟ್ ಅಂತ ಬರೆದಿದ್ದಾರೆ, ಇದರ ಪೀಕ್ ಟು 360 ವಾಟ್ ಅಂತ ಬರೆದಿದ್ದಾರೆ. ಮತ್ತು ಇದ್ರದ್ದು ಕಂಟಿನ್ಯೂಸು 40 ವ್ಯಾಟ್ ಅಂತ ಬರೆದಿದ್ದಾರೆ. ಇದ್ರ ಕಂಟಿನ್ಯೂಸ್ ಇಲ್ಲಿ ಬರೆದಿಲ್ಲ, ಬಾಕ್ಸಲ್ಲಿ ಬರೆದಿರುತ್ತೆ. ಬಟ್ 40 ವ್ಯಾಟ್ ಇದ್ರೂ ಕೂಡ ಇದರ ಗೇಜ್ ಜಾಸ್ತಿ ಇರುತ್ತೆ. ಸೊ ಇದನ್ನು ಕೂಡ ಆ್ಯಂಪ್ಲಿಫೈರಿಗೆ ಕನೆಕ್ಟ್ ಮಾಡೋದ್ರಿಂದ ನಮಗೆ ನಮ್ದು ಇದಕ್ಕಿಂತ ಮುಂಚೆ ಕೋಆಕ್ಸೆಲ್ಲೇ ನಾವು ಡಿಸೈಡ್ ಮಾಡಿದ್ದು ಇನ್ನೊಂದು ಹಾಕೋಣ ಅಂತ ಹೇಳಿ. ಬಟ್ ಫ್ರಂಟ್ ಹಾಕ್ತಿರೋಂಥದ್ರಿಂದ ಕೋಆಕ್ಸೆಲಲ್ಲಿ ಏನಿರುತ್ತೆ ಅಂತ ಹೇಳಿ ಒಂದು ಬೇಸಿಕ್ ಹೇಳ್ತೀನಿ. ಕೋಆಕ್ಸೆಲ್ ಅಂತಂದ್ರೇನು, ಈ ಸ್ಪೀಕರ್ ಏನಿರುತ್ತಲ್ಲ ಇದು ಮಿಡ್ ಬಾಸ್ ಏನಿರುತ್ತಲ್ಲ ಇದ್ರ ಮೇಲೇ ಇದು ವೋಕಲ್ಸು ಕೂಡ ಕೊಟ್ಟಿರ್ತಾರೆ. ಅದರಿಂದ ಏನು ಪ್ರಾಬ್ಲಮ್ಮು ಅಂತಂದರೆ ಇದರ ಮೂಮೆಂಟು ರೆಸ್ಟ್ರಿಕ್ಟ್ ಆಗಿರುತ್ತೆ. ಯಾಕೆಂತಂದರೆ ಇದನ್ನು ಕೂಡ ಬ್ಯಾಲೆನ್ಸ್ ಮಾಡ್ಬೋದು. ಆವಾಗಲೇ ನೋಡಿದ್ರಲ್ಲ, ಅದ್ರ ಬದಲು ನಾವು ಇವಾಗ ಕಾಂಪೊನೆಂಟ್ಸ್ ಹೇಳಿರೋದು, ಕಾಂಪೊನೆಂಟ್ಸ್ ಹಾಕಿದ್ರೆ ಏನಾಗುತ್ತೆ ಅಂದರೆ, ಸೊ ಈ ಕಾಂಪೊನೆಂಟ್ಸಲ್ಲಿ ನೋಡಿ ಇದು ಕ್ಲೋಸ್ಡೇ ಇದೆ. ಸೊ ಇದೇನಾಗುತ್ತೆ, ಇದ್ರದ್ದು ಮೂಮೆಂಟ್ ನೋಡಿ ನಮಗೆ ಜಾಸ್ತಿ ಸಿಗುತ್ತೆ. ಇಲ್ಲಿ ಸೈಡಲ್ಲಿ ಇದು ರಬ್ಬರ್ ಇದೆಯಲ್ಲ, ಇದರ ಮೂಮೆಂಟ್ ಜಾಸ್ತಿ ಸಿಗುತ್ತೆ. ಇದು ಸಪ್ರೇಟಾಗಿ ಟ್ವಿಟರ್ ಬರುತ್ತೆ ನಮಗೆ. ಸೊ ಟ್ವಿಟರ್ ಪ್ರಾಬಬ್ಲಿ ಎಲ್ಲೋ ಮೇಲೆ ಎಲ್ಲರೂ ಒಂದು ಕಡೆ ಹಾಕ್ತಾರೆ, ಇಲ್ಲ ಅಂತಂದರೆ ಇಲ್ಲೆಲ್ಲರೂ ಒಂದು ಕಡೆ ಇಡ್ತಾರೆ, ಇಲ್ಲ ಅಂತಂದರೆ ಇಲ್ಲೆಲ್ಲರೂ ಒಂದು ಕಡೆ ಹಾಕ್ತಾರೆ. ಯಾಕೆ ಕೋಆಕ್ಸೆಲ್ ನಾವು ಇದಕ್ಕೆ ಹಾಕ್ಸಿಲ್ಲ ಅಂತಂದರೆ ನಮ್ಮ ಹಿಂದ್ಗಡೆ ಇದೆಯಲ್ಲ ಅದು ಓವಲ್ ಸ್ಪೀಕರ್ಸ್. ಅದು ಓವಲ್ ಸ್ಪೀಕರ್ಸ್ ಏನು ಅಂತಂದರೆ ಲೌಡ್ನೆಸ್ ಜಾಸ್ತಿ ಇರುತ್ತೆ ನಿಮಗೆ. ಸೊ ಯೂಶ್ವಲಿ ನೀವು ಬಸ್ಸಲ್ಲೆಲ್ಲ ನೋಡಿದ್ರೆ ಓವಲ್ಸ್ ಹಾಕಿರ್ತಾರೆ, ಯಾಕಂತಂದರೆ ಲೌಡು ತುಂಬ ಜಾಸ್ತಿ, ಹೈಸ್ ಒಳ್ಳೆ ಹೊಡೆಯುತ್ತೆ ಅಂತ. ಸೊ ನಮ್ಗೆ ಅದಕ್ಕೆ ಇಲ್ಲಿಂದ ಅಲ್ಲಿ ಡಿಸ್ಟೆನ್ಸ್ ಜಾಸ್ತಿ ಇರೋಂಥದ್ರಿಂದ ಓವಲೇ ಹಾಕ್ಸಿದ್ದು ನಾವು. ಫ್ರಂಟು ಕೂಡ ನಾವು ಸಿಮಿಲರ್ ಥರದ್ದೇ ಕೋಆಕ್ಸೆಲ್ಸ್ ಹಾಕ್ಸ್ಬಿಟ್ರೆ
ಕೇಳೋಕ್ಕಾಗಲ್ಲ, ಬೇಸೇ ಬರಲ್ಲ ಜಾಸ್ತಿ. ಅದಕ್ಕೋಸ್ಕರ ಕಾಂಪೊನೆಂಟ್ ಹಾಕಿದ್ರೆ ತುಂಬ ಕ್ರಿಸ್ಪಾಗಿ ಬರುತ್ತೆ. ಅದು ನಾವೇನೀಗ ಎರಡೇ ಚಾನಲ್ನ ಕಾಂಪೊನೆಂಟ್ಸ್ಗೂ ಕೂಡ ಮತ್ತು ಅದು ಹಿಂದ್ಗಡೆ ಓವಲ್ಸ್ಗೂ ಕೂಡ ಕೊಡ್ತಾ ಇರೋದು. ಸಬ್ವೂಫರಿಗಷ್ಟೇ ನಾವು ಬ್ರಿಡ್ಜ್ ಮಾಡಿಬಿಟ್ಟು ಒಂದು ಸಪ್ರೇಟಾಗಿ ಕೊಡ್ತಾಯಿದ್ದೀವಿ. ಸೊ ಡೀಸೆಂಟ್ ಔಟ್ಪುಟ್. ಆ್ಯಕ್ಚುಲಾಗಿ ಹೆಂಗೆ ಕೊಡಬೇಕು ಅಂತಂದರೆ ಫ್ರಂಟ್ ಇರುತ್ತಲ್ಲ ಇದಕ್ಕೆ 2 ಚಾನಲ್ ಕೊಡಬೇಕು, ಹಿಂದ್ಗಡೆದಕ್ಕೆ 2 ಚಾನಲ್ ಕೊಡಬೇಕು. ಸಬ್ವೂಫರಿಗೆ ಒಂದು ಮೋನೋ ಕೊಟ್ಟರೆ ಆವಾಗ ತುಂಬ ಒಳ್ಳೆ ಬೇಸ್ ಬರುತ್ತೆ. ಬಟ್ ಈಗ ಮಾಡಿರೋಂಥ ಸೆಟಪ್ ಹೆಂಗಿರುತ್ತೆ ಅಂತಂದರೆ, ಈಗ ಆಂಪ್ಲಿಫೈರ್ ಹಾಕಿರ್ತೀವಿ, ನೆಕ್ಸ್ಟ್ ಬೇಕು ಅಂತಂದರೆ ನಮಗೆ ಒಂದು ಮೋನೋ ಬ್ಲಾಕ್ ಹಾಕ್ಕೊಂಡ್ಬಿಟ್ರೆ ತುಂಬ ಚೆನ್ನಾಗಿ ಬರುತ್ತೆ. ಸೊ ಸದ್ಯಕ್ಕೆ ಇಟ್ ಲುಕ್ ವೆರಿ ಗುಡ್ ಆ್ಯಂಡ್ ಇಟ್ ಸೌಂಡ್ ಆಲ್ಸೋ ವೆರಿ ಗುಡ್. ಯಾಕಂತಂದರೆ ಇವೆಲ್ಲ ಚೇಂಜ್ ಮಾಡ್ತಿದ್ದೀವಿ. ಸೊ ಇವತ್ತು 4th ಡೇ. ಸೊ ನಮಗೆ ಫ್ಲೋರಿಂಗು ಫ್ರಂಟು ಕಂಪ್ಲೀಟ್ ಆಗಿದೆ, ಅದಾದಮೇಲೆ ಆಡಿಯೋನು ಕೂಡ ಕಂಪ್ಲೀಟ್ ಆಗಿದೆ. ಫ್ರಂಟ್ ಡೋರಲ್ಲಿ ಇವತ್ತು ಕಾಂಪೊನೆಂಟ್ಸ್ ಹಾಕಬೇಕು ಅಂತ ಹೇಳಿ ಡಿಸೈಡ್ ಮಾಡ್ಕೊಂಡಿದ್ದು. ಸೊ ಅದಕ್ಕೋಸ್ಕರ ಕಾಂಪೊನೆಂಟಿಗೆ ಸೈಡಲ್ಲಿ ಆ ಡೋರ್ನು ಕೂಡ ಅದು ಕಟ್ಟಿಗೆದು ಮಾಡಿಸ್ಬೇಕು ಅಂತ. ಸೊ ಅದು ಮಾಡಿಸ್ಬೇಕು ಅಂತಂದರೆ ಅದಕ್ಕೆ ಡೈಮೆನ್ಷನ್ ಕೊಡಬೇಕು ಫಸ್ಟು. ಪ್ರಾಬಬ್ಲಿ ಅದು ನಾಳೆ ಬರುತ್ತೆ ಅಂತ ಹೇಳಿದ್ದಾರೆ. ಪ್ಲಸ್ ನಮಗೆ ಈ ಸೀಟ್ಸ್ಗಳದ್ದು ಲಾಕ್ ಕಟ್ಟಾಗಿದೆ, ಫ್ರಂಟು ಬ್ಯಾಕು ಆಗುವಂಥದ್ದು. ಅದಕ್ಕೆ ಅದನ್ನು ಸೀಟ್ಸ್ನ ನಾಳೆ ರೀಪ್ಲೇಸ್ ಮಾಡೋಣ ಅಂತ ಹೇಳಿ ಒಂದಿರೋಂಥದ್ದು. ಮೋಸ್ಟ್ಲಿ ನಾಳೆ ತರಿಸ್ತಾರೆ ಅನ್ಸುತ್ತೆ ಸೀಟ್ಸು. ಸೊ ಪ್ರಾಬೆಬ್ಲಿ ನಾಳೆ ಕಂಪ್ಲೀಟ್ ಆಗ್ಬೋದು. ಇನ್ನೂ ಸುಮಾರಿದೆ ಇದರಲ್ಲಿ, ಯಾಕಂತಂದರೆ ಇಲ್ಲಿ ಗಾಡಿ ಓಡಿಸ್ತಾ ಇರ್ಬೇಕಾರೆ ಈ ಸೀಟು ಕೂಡ ಅಳ್ಳಾಡ್ತಾ ಇರತ್ತೆ. ಅದಕ್ಕೋಸ್ಕರ ಇದಕ್ಕೆ ವೆಲ್ಕ್ರೋ ಹಾಕ್ತೀನಿ ಅಂತ ಅಂದಿದ್ದಾರೆ. ಸೊ ದ್ಯಾಟ್ ಅದು ಈಸಿಯಾಗಿ ನೀಟಾಗಿ ಕೂರತ್ತೆ ಅಂತ ಹೇಳಿ. ಅದ್ರ ಜೊತೆಗೆ ಫ್ರಂಟು ಸ್ಟೇರಿಂಗು ಕೂಡ ಇನ್ನೊಂದ್ಸರಿ ಸ್ವಲ್ಪ ಕವರ್ ಎಲ್ಲ ಹಾಕ್ಬಿಟ್ಟು ಇನ್ನೊಂದ್ಸರಿ ಸೆಟಪ್ ಮಾಡ್ತೀನಿ ಅಂದಿದ್ದಾರೆ. ಅದೊಂದು ಪ್ಲಸ್ ಅದು ಪ್ಲೇಯರ್ ಏನು ಕಾಣ್ತಿದೆಯಲ್ಲ ಅದರಲ್ಲಿ ಕಾರ್ನರಲ್ಲಿ ನೋಡಿ ಅಲ್ಲಿ ಜಾಗ ಇದೆಯಲ್ಲ, ಸೊ ಜಾಗ ಇರೋವಂಥದ್ದು ಏನಿದೆಯಲ್ಲ ಅಲ್ಲೂ ಕೂಡ ಬೇರೆ ಏನಾದ್ರು ಪ್ರಾಪರಾಗಿ ಫ್ಲಶ್ ಮಾಡಿ ಫಿಟ್ ಮಾಡ್ತೀನಿ ಅಂದಿದ್ದಾರೆ. ಅಷ್ಟಾಗಿದೆ. ಈಗ ಗಾಡೀಲಿ ಆಡಿಯೋ ಮಾಡಿರೋದಕ್ಕಿಂತ ಇನ್ನೊಂದೇನು ಅಂತಂದರೆ ಆ ಎಲ್ಲ ಪಾರ್ಟ್ಸು ಕೂಡ ಇವೆಲ್ಲ ಮೆಟಲ್ದಿರೋಂಥದ್ರಿಂದ ಗಾಡಿ ಓಡ್ತಾ ಇರ್ಬೇಕಾದ್ರೆ ಅಳ್ಳಾಡ್ತಾ ಇರತ್ತೆ ನೋಡಿ. ಇದು ಅದು ಆ ಕಡೆ ಇಲ್ಲ ಈ ಕಡೆ ಅಂತಂದರೆ ಗಾಡಿ ಇರಲಿಲ್ದಾಗ ಇವೆಲ್ಲದೂ ಕೂಡ ಅಳ್ಳಾಡ್ತಾ ಇರುತ್ತೆ. ಸೊ ಇದು ಅದು ಪ್ಲಸ್ ಇದು ಇವೆಲ್ಲದಕ್ಕೂ ಕೂಡ ಸ್ವಲ್ಪ ಡ್ಯಾಂಪಿಂಗು ಕಾರ್ನರಲ್ಲಿ ಈ ಮೆಟೀರಿಯಲ್ ಏನಿದೆಯಲ್ಲ, ಸೊ ಇದನ್ನು ಸ್ವಲ್ಪ ಹಾಕಿದ್ರೆ ಅದು ಅಳ್ಳಾಡಿದ್ರೂ ಕೂಡ ಇಲ್ಲಿ ನೋಡಿ ಈಗ ಎಕ್ಸಾಂಪಲ್ಲು ಎಲ್ಲಿ ಬೀಳ್ತೈತೆ, ಇಲ್ಲಿ ಬೀಳ್ತೈತಲ್ಲ. ಸೊ ಇಲ್ಲಿ ನಾನು ಡ್ಯಾಂಪಿಂಗ್ ಹಾಕ್ತೀನಿ ಅಂತ ಅಂದ್ಕೊಳ್ಳಿ ನೋಡಿ, ಅದು ಅವಾಯ್ಡ್ ಆಗೋಯ್ತು ನನಗೆ. ಮತ್ತು ಬೇರೆ ಸೌಂಡ್ ಇದ್ರದ್ದು ಬರ್ತಾ ಇರೋದದು ನೋಡಿ, ಹಿಂಗಾಗೋಯ್ತು. ಸೊ ಎಲ್ಲದಕ್ಕೂ ಕೂಡ ಸ್ವಲ್ಪ ಹಾಕಿದ್ರೆ ಅದು ರಿಸಾಲ್ವ್ ಆಗುತ್ತೆ. ಸೊ ಇವತ್ತು ಇಷ್ಟಾಗಿದೆ ಕೆಲಸ. ಅದೊಂದು ನಾಳೆ ಚೇಂಜ್ ಮಾಡಬೇಕು. ಸ್ಪೀಕರ್ ಪೊಸಿಷನ್ನು ಅಲ್ಲಿ ಮಾಡ್ತಾ ಇರೋವಂಥದ್ದು ಇದ್ರ ಕೆಳಗಡೆ. ಪ್ಲಸ್ ಅವೆಲ್ಲದು ಒಳಗಡೆ ಡೋರ್ ಎಳ್ಕೊಳ್ಳೋದೆಲ್ಲದು ನಾವು 800 ಹಾಕ್ಸಿರೋದು. ಸೊ ಅವೆಲ್ಲ ತೆಗ್ಸಿ ಪ್ರಾಬಬ್ಲಿ ಥಾರ್ದು ಹಾಕ್ತೀನಿ ಅಂದಿದ್ದಾರೆ. ಇದನ್ನು 2 ಡೋರ್ದು ಕೂಡ ಥಾರ್ದು ಹಾಕ್ತೀನಿ ಅಂದಿದ್ದಾರೆ. ಈ ಕಾಂಪೊನೆಂಟ್ಸು ನಾಳೆ ಇನ್ಸ್ಟಾಲೇಷನ್ ಆಗುತ್ತೆ. ಸೊ ನಮ್ಮ ಫ್ರಂಟ್ 2 ಸೀಟ್ಸ್ ಏನಿತ್ತಲ್ಲ ಅವುಗಳ ಲಾಕು ಕಟ್ಟಾಗಿತ್ತು. ಅಂತಂದರೆ ಫ್ರಂಟು ಬ್ಯಾಕು ಆಗೋವಂಥದ್ದು ಏನು ಟೀತ್ ಇರುತ್ತಲ್ಲ ಆ ಟೀತ್ ಕಂಪ್ಲೀಟಾಗಿ ಕಟ್ಟಾಗಿತ್ತು. ಸೊ ಅದಕ್ಕೆ ಅದು ಹೆಂಗಾಗೋದು ಅಂತಂದರೆ ಬ್ರೇಕ್ ಹೊಡೆದ್ರೆ ಅಷ್ಟೊಂದು ಅದು ವೈಬ್ರೇಷನಲ್ಲಿ ಫುಲ್ ಮುಂದೆ ಬಂದ್ಬಿಡೋದು, ಸ್ವಲ್ಪ ಆಕ್ಸಲರೇಟ್ ಮಾಡಿದ್ರೆ ಸ್ವಲ್ಪ ಹಿಂದೆ ಹೋಗೋದು. ಸೊ ಅದಕ್ಕೆ ನಾವೇನು ಅಂದ್ಕೊಂಡಿದ್ವಿ, ಕರೆಕ್ಟಾಗಿ ನಾವು ಸೀಟ್ಸ್ನ ರೀಪ್ಲೇಸ್ ಮಾಡ್ಕೊಳೋಣ ಅಂತ ಹೇಳಿ. ಆವಾಗ ನಾನು ಅಭಿ ಅದನ್ನು ಹಂಟ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಹೋಗಿದ್ವಿ. ಹಂಟ್ ಮಾಡಿಕೊಂಡು ಇನೋವಾದು ಸೀಟ್ಸ್ ತೊಗೊಂಬಂದಿದ್ದು. ಸ್ಪೆಸಿಫಿಕ್ಕಾಗಿ ಇನೋವಾದೇ ಯಾಕೆ ಪಿಕ್ ಮಾಡ್ಕೊಂಡಿದ್ದು ಅಂತಂದರೆ, ಇನೋವಾದಲ್ಲಿ ನಿಮ್ಗೆ ಗೊತ್ತಿರೋಂಗೆ 7 ಸೀಟರ್ ಬರುತ್ತೆ ಮತ್ತು 8 ಸೀಟರ್ ಬರುತ್ತೆ. ಸೊ ಈ 7 ಸೀಟರಲ್ಲಿ ಮಿಡಲಲ್ಲಿ ಏನು ಸೀಟ್ಸ್ ಬಂದಿರುತ್ತಲ್ಲ ಅದು ಕೂಡ ಕ್ಯಾಪ್ಟನ್ ಸೀಟ್ಸ್ ಬಂದಿರುತ್ತೆ. ಪ್ಲಸ್ ಅದಕ್ಕೆ ಈ ಆರ್ಮ್ ರೆಸ್ಟ್ ಬಂದಿರುತ್ತೆ. ಸೊ ನಾವೇನು ಮಾಡಿದ್ವಿ, ಹುಡುಕಿ ಸ್ಪೆಸಿಫಿಕ್ಕಾಗಿ ನಮಗೆ ಮಿಡಲಲ್ಲಿರೋಂಥ ಸೀಟ್ಸ್ ಬೇಕು ಅಂತ ಹೇಳ್ಬಿಟ್ಟು ತೊಗೊಂಡು ಬಂದ್ವಿ. ಸೊ ಇದೇನಂತಂದರೆ ಇವಾಗ ಕರೆಕ್ಟಾಗಿ ಮುಂದೆ ಹಿಂದೆನೂ ಆಗುತ್ತೆ, ಪ್ಲಸ್ ಈ ಥರ ರಿಕ್ಲೈನು ಕೂಡ ಆಗುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ಲಿ ನಮಗೆ ಇಲ್ಲಿ ಒಂದು ಆರ್ಮ್ ಸಪೋರ್ಟು ಕೂಡ ಇರುತ್ತೆ. ಇದೊಂದು ತುಂಬ ಚೆನ್ನಾಗಾಯಿತು. ಸೊ ಇದನ್ನು ಮೌಂಟ್ ಮಾಡ್ಕೋಬೇಕು ಅಂತಂದರೆ ಮುಂಚೆ ಇರುವಂಥ ಸೀಟ್ಸ್ನ ತೆಗಿಬೇಕಾಗಿತ್ತು. ಅದನ್ನು ಮತ್ತೆ ನಾವು ವೆಲ್ಡಿಂಗ್ ಶಾಪಿಗೆ ತೊಗೊಂಡೋಗಿ ಅದನ್ನು ತೆಗೆಸಿ ಅದಾದಮೇಲೆ ಹೊಸ ಸೀಟನ್ನ ಪ್ರಾಪರಾಗಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿದ್ದು. ಸೊ ಓವರಾಲ್ ಆಗಿ ಈಗೇನು ಹೇಳ್ತಾ ಇದ್ದೀನಿ, ಕಂಪ್ಲೀಟಾಗಿ ಎಲ್ಲದೂ ಕೂಡ ಟ್ಯಾಗ್ 99ಅಲ್ಲೇ ಆಗಿದ್ದು. ಸೊ ಅದನ್ನು ಕೂಡ ಅವರೇ ರೆಫರೆನ್ಸಲ್ಲಿ ಹೋಗ್ಬಿಟ್ಟು ನಾವಲ್ಲಿ ವೆಲ್ಡಿಂಗ್ ಎಲ್ಲದೂ ಕೂಡ ಕರೆಕ್ಟಾಗಿ ಮಾಡಿಸ್ಕೊಂಡು ಸೆಟಪ್ ಮಾಡ್ಕೊಂಡು ಬಂದಿದ್ದು. ಪ್ಲಸ್ ಮುಂಚೆ ಹಾಕಿರೋಂಥ ಏನು ಸೀಟ್ ಕೆಳಗಡೆ ಮೌಂಟ್ ಇತ್ತಲ್ಲ, ಆ ಸೀಟ್ ಕೂರೋಂಥ ಸೆಟಪ್ ಏನಿತ್ತಲ್ಲ ಅದು ಕೂಡ ಸ್ವಲ್ಪ ರಸ್ಟ್ ಹಿಡಿದಾಯಿತು. ಸೊ ಅದಕ್ಕೆ ಏನು ಮಾಡಿದ್ದಾರೆ ಅಂತಂದರೆ ಅದನ್ನು ತೆಗೆದುಬಿಟ್ಟು ಪ್ರಾಪರಾಗಿ ಪೇಂಟ್ ಮಾಡಿದ್ದಾರೆ. ಪೇಂಟ್ ಮಾಡಿಕೊಂಡು ಅದಾದಮೇಲೆ ಅದ್ರ ಮೇಲೆ ಸೀಟ್ ಕೂಡಿಸಿರೋವಂಥದ್ದು. ಪ್ಲಸ್ ಈ ಸೀಟ್ ಕಲರು ಕೂಡ ನಮಗೆ ಬೇರೆ ಕಲರ್ ಇತ್ತದು. ಅಂತಂದರೆ ಈಗ ನಿಮ್ಗೇನು ಸೈಡಲ್ಲಿ ಕಾಣ್ತಾ ಇದೆಯಲ್ಲ ಒಂದು ಸ್ವಲ್ಪ ಕ್ರೀಮ್ ಥರ ಕಲರ್ ಇತ್ತದು. ಸೊ ನಾವು ಅವರಿಗೆ ಬ್ಲ್ಯಾಕ್ ಕಲರ್ ಬೇಕು ಅಂದಾಗ ಅವ್ರೇನು ಮಾಡಿದ್ದಾರೆ, ಈ ಸೀಟ್ಸಿಗೆ ಎಕ್ಸ್ಟ್ರಾ ಇಲ್ಲಿ ಕುಷನ್ಸ್ ಕೊಟ್ಟಿದ್ದಾರೆ.
ಎರಡೂ ಕಡೆ ಕುಷನ್ಸ್ ಕೊಟ್ಬಿಟ್ಟು ಇದ್ರ ಮೇಲೆ ನಾಪಾ ಲೆದರು ಸೀಟ್ ಕವರ್ ಹಾಕಿರೋವಂಥದ್ದು. ಸೊ ಕಂಫರ್ಟು ಅಷ್ಟೇ ತುಂಬ ಚೆನ್ನಾಗಿದೆ. ಪ್ಲಸ್ ನಮಗೇನು ಇರಿಟೇಷನ್ ಥರ ಆಗಲ್ಲ. ಮುಂಚೆ ಸ್ವಲ್ಪ ಇರಿಟೇಷನ್ ಥರ ಅನ್ಸೋದದು, ಬಟ್ ಈಗ ಇದೇನು ಇರಿಟೇಷನ್ ಥರ ಆಗಲ್ಲ. ಸೊ ಸೀಟ್ಸ್ ತೊಗೊಂಡಿದ್ದೀವಿ. ಸೀಟ್ಸ್ ತೊಗೊಂಡು ರೀಚ್ಡ್ ಆರ್ ಲೊಕೇಶನ್ ಟ್ಯಾಗ್ 99. 1.5 ವರ್ಷ ಆದಮೇಲೆ ಸೀಟ್ಸ್ ಅಂತ ಬಂದಿದೆ. ಆದರೆ ಗಾಡಿ ಓಡಿಸಿ ಅದೇನದು. ಸೊ ಇವಾಗ ನೋಡ್ತಿರ್ಬೋದು ಸೀಟ್ ಬೆಲ್ಟ್ ಆ್ಯಕ್ಚುಲಿ ಬಂದ್ಬಿಟ್ಟು ಓಮ್ನಿದು ಸಖತ್ ಚಿಕ್ಕದು ಬರುತ್ತೆ. ಇದು ಓಮ್ನಿದು ಮಾಡ್ಯೂಲು. ಸೊ ಅದಕ್ಕೆ ನಮಗೆ ಲೆಂತ್ ಸ್ವಲ್ಪ ಜಾಸ್ತಿ ಬೇಕು ಅಂತ ಸ್ಪಾರ್ಕೋದು ಎಕ್ಸ್ಟ್ರಾ ಬೆಲ್ಟ್ ಕೊಟ್ಟು ಇದು ಮಾಡಿದ್ದೀವಿ. ಇದನ್ನು ಡೈರೆಕ್ಟ್ ಇಲ್ಲಿ ಫಿಕ್ಸ್ ಆಗುತ್ತೆ. ಮತ್ತು ಸೀಟ್ಸ್ ಆ್ಯಕ್ಚುಲಿ ನೋಡ್ತಿರ್ಬೋದು ಮುಂಚೆ ಯಾವುದಿತ್ತು ಇವಾಗ ಸೀಟು ಲ್ಯಾನ್ಸರಿಂದು. ಲ್ಯಾನ್ಸರ್ದಿತ್ತು. ಇವಾಗ ಆ್ಯಕ್ಚುಲಿ ಸ್ವಲ್ಪ ಕಂಫರ್ಟ್ ಬೇಕು ಮತ್ತು ಮುಂದೆ ಹಿಂದೆ ಮುಂದಾಡಕ್ಕೆಲ್ಲ ಒಂಥರ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇನೋವಾದ ಸೀಟ್ ಹಾಕಿದ್ದೀವಿ. ಮತ್ತು ಇದು ನಾಪಾ ಲೆದರ್ ಸೀಟು ಓಲಿ ಫಿಟ್ಟಿಂಗ್ ಥರ ಮಾಡಿರೋವಂಥದ್ದು. ನೆಕ್ಸ್ಟ್ ಇವಾಗ ಸ್ಟೇರಿಂಗ್ ಎಲ್ಲ ರೆಡಿ ಆಗಕ್ಕೆ ಹೋಗ್ತಿದೆ. ಸೊ ಅದೆಲ್ಲ ಆಮೇಲೆ ನೋಡೋಣ. ಸೊ ನಾವು ಸ್ಪೀಕರ್ಸು ಅಷ್ಟೇ ಫ್ರಂಟ್ ಡೋರ್ ಪ್ಯಾಡು ನಮಗೆ ಮುಂಚೆ ಇರೋವಂಥದ್ದು ಏನು ಸೈಡಲ್ಲಿ ಹಾಕಿದ್ವಲ್ಲ ಅದ್ರ ಪ್ರಕಾರನೇ ಈ ಡೋರ್ಗೂ ಕೂಡ ಹಾಕಿದ್ರು. ಬಟ್ ಈಗ ಏನು ಮಾಡಿದ್ರು ಅಂತಂದರೆ ಈ ಡೋರೂ ಕೂಡ ಸ್ವಲ್ಪ ಔಟ್ಪುಟ್ಟಿಗೆ ಚೆನ್ನಾಗಿರಲಿ ಅಂತ ಹೇಳಿ ಕಂಪ್ಲೀಟಾಗಿ ಒಳಗಡೆ ಡ್ಯಾಂಪ್ ಮಾಡಿದ್ದಾರೆ. ಡ್ಯಾಂಪ್ ಮಾಡಿಬಿಟ್ಟು ಈ ಮೇಲ್ಗಡೆ ಇದಕ್ಕೆ ಬೇಕಾಗಿರುವಂಥ ಏನು ವುಡ್ಡಿಂದು ಪ್ಯಾಡ್ ಇದೆಯಲ್ಲ ಅದನ್ನು ಮಾಡಿ ತೊಗೊಂಬಂದಿದ್ದಾರೆ. ಪ್ಲಸ್ ಇವೆಲ್ಲದೂ ಕೂಡ ಚೇಂಜ್ ಮಾಡಿದ್ದಾರೆ. ಮುಂಚೆ ಇರೋಂಥದ್ದೇ ಬೇರೆ ಇತ್ತು, ಇವಾಗ ಬೇರೆ ಇದೆ. ಇಲ್ಲಿ ಹಾಕಿರೋಂಥ ಸೆಟಪ್ ಏನು ಅಂತಂದರೆ ಕಾಂಪೊನೆಂಟ್ಸು. ಸೊ ಇಲ್ಲಿ ಮಿಡ್ ಬಾಸ್ ಇಲ್ಲಿದೆ, ಟ್ವಿಟರು ಇಲ್ಲಿ ಮೇಲ್ಗಡೆ ಕೊಟ್ಟಿದ್ದಾರೆ, ಮೇಲ್ಗಡೆ ಔಟ್ಪುಟ್ ಚೆನ್ನಾಗಿ ಬರುತ್ತೆ ಅಂತ. ಸೊ ಇವತ್ತು ನಾವು ಬಂದ್ಬಿಟ್ಟು ಡೆಲಿವರಿ ತೊಗೋಬೇಕು ಅಂತ ಅಂದ್ಕೊಂಡಾಗ ಯಾಕೋ ಫ್ರಂಟ್ ಔಟ್ಪುಟ್ಟೇ ಕಮ್ಮಿ ಬರ್ತಾ ಇದೆಯಲ್ಲ ಅಂತ ಹೇಳಿ ಅನಿಸ್ತಾ ಇತ್ತು. ನಾನೇ ಅಂದ್ಕೊಂಡಿದ್ದೆ 2 ಚಾನಲಲ್ಲಿ ಹಿಂದ್ಗಡೆನೂ ಮುಂದ್ಗಡೆನೂ ಕೊಡ್ಬೋದು ಅಂತ ಹೇಳ್ಬಿಟ್ಟು. ಪ್ಲಸ್ ಆ ಟೈಮಲ್ಲಿ ಅವ್ರು ಹೇಳಿದ್ರು ನಮಗೆ ಇಲ್ಲ ಫ್ರಂಟು ಸ್ಪೀಕರ್ಸಿಗೆ ನಾವು ಡೈರೆಕ್ಟ್ ಸಿಸ್ಟಮಿಂದ ಕೊಟ್ಟಿದ್ದೀವಿ ಅಂತ. ಅದು ಔಟ್ಪುಟ್ ಅಷ್ಟೊಂದು ಕರೆಕ್ಟಾಗಿ ಬರ್ತಾ ಇರಲಿಲ್ಲ. ಅಂತಂದರೆ ಸಿಸ್ಟಮ್ ಕೊಡೋದೇ ಎಷ್ಟು 15ರಿಂದ 40 ವ್ಯಾಟ್ವರೆಗೂ ಕೊಡತ್ತೆ ಅನ್ಸುತ್ತೆ. ಸೊ ಅದು ಔಟ್ಪುಟ್ ಅದಕ್ಕೆ ಸಾಲಲ್ಲ. ಸೊ ಇದು ಬಂದ್ಬಿಟ್ಟು ಮಾರಲ್ಲಿಂದು ಕಾಂಪೊನೆಂಟ್ಸು ಅಟ್ಲೀಸ್ಟ್ ಒಂದು 60 to 70 ವ್ಯಾಟ್ಸ್ RMSವರೆಗೂ ಅಟ್ಲೀಸ್ಟ್ ಅದು ಹೊಡೆಯುತ್ತೆ ಅಂತ ಹೇಳಿ. ಆಮೇಲೆ ಅವ್ರಿಗೆ ಹೇಳಿದ್ವಿ ಸರಿ ಇನ್ನೊಂದು 2 ಚಾನಲ್ ಆ್ಯಂಪ್ಲಿಫೈರ್ ಹಾಕೋಣ ಅಂತ. ಅಷ್ಟೊತ್ತಿಗೆ ನಮ್ಗಲ್ಲಿ ಸಜೆಸ್ಟ್ ಮಾಡಿದ್ರು ಸುಮ್ಮನೆ 2 ಚಾನಲ್ ಆ್ಯಂಪ್ಲಿಫೈರ್ ಮತ್ತೆ ಹಾಕಿದ್ರೆ ಆ ಕಡೆ ಇನ್ನೊಂದು ಆ್ಯಂಪ್ಲಿಫೈರ್ ಹಾಕಬೇಕು, ಈ ಕಡೆ ಇನ್ನೊಂದು ಆ್ಯಂಪ್ಲಿಫೈರ್ ಇರುತ್ತೆ ಅಂತ. ಅದ್ರ ಬದಲು ಅವ್ರೇನು ಮಾಡಿದ್ರು 5 ಚಾನಲಿಂದ ಆ್ಯಂಪ್ಲಿಫೈರ್ ಕೊಟ್ಟಿದ್ದಾರೆ. 5 ಚಾನಲಲ್ಲಿ ಏನು ಮಾಡಿದ್ದಾರೆ ಅಂತಂದರೆ 2 ಚಾನಲ್ ಹಿಂದ್ಗಡೆ ಸ್ಪೀಕರ್ಸಿಗೆ ಹೋಗುತ್ತೆ, 2 ಚಾನಲ್ ಮುಂದ್ಗಡೆ ಕಾಂಪೊನೆಂಟಿಗೆ ಬರುತ್ತೆ. 1 ಚಾನಲ್ ಏನಿರುತ್ತಲ್ಲ ಅದು ಡೈರೆಕ್ಟಾಗಿ ಸಬ್ವೂಫರಿಗೆ ಹೋಗುತ್ತೆ. ಪ್ಲಸ್ ಅದರಲ್ಲಿ ಸಬ್ವೂಫರಿಂದು ನಮಗೆ ಏನು ಗೇನ್ಸು ಕೂಡ ಇರುತ್ತಲ್ಲ ಆ ಸಬ್ವೂಫರಿನ ಕಂಟ್ರೋಲು ಕೂಡ ನಮ್ಗೆ ಕೊಟ್ಟಿರ್ತಾರೆ. ಸೊ ಅದಕ್ಕೆ ನಮಗೆ ಬೇಸ್ ಯಾವಾಗ ಜಾಸ್ತಿ ಬೇಕು ಅದನ್ನು ಜಾಸ್ತಿ ಮಾಡ್ಕೊಳ್ಳೋದು, ಕಮ್ಮಿ ಬೇಕು ಕಮ್ಮಿ ಮಾಡ್ಕೊಳ್ಳೋದು, ಅದನ್ನು ಕೂಡ ಮಾಡ್ಕೋಬೋದು. ಬಟ್ ಇದರಲ್ಲಿ ಏನು ಮಾಡಿರೋದು ಅಂತಂದರೆ ಈ ಮಾರಲ್ ಕಾಂಪೊನೆಂಟ್ಸು, ಬಟ್ ಈ ಕ್ರಾಸ್ ಓವರ್ ಏನಿದೆಯಲ್ಲ ಇದು ಬಂದ್ಬಿಟ್ಟು JL ಆಡಿಯೋದು ಕ್ರಾಸ್ ಓವರ್ ಹಾಕ್ಕೊಂಡಿರೋವಂಥದ್ದು. ಸೊ ಓವರಾಲ್ ಆಗಿ ಇಷ್ಟು ನಮಗೆ ಸೆಟಪ್ ಮಾಡ್ಕೊಂಡಿರೋದು. ಇವನ್ನೆಲ್ಲ ಬಿಟ್ಟರೆ ಚಿಕ್ಕದು ಅಂತ ಹೇಳ್ಬಿಟ್ಟು ಸಿಕ್ಕಾಬಡೆ ಕೆಲಸ ಇದೆ. ನಾವು ಆ್ಯಕ್ಚುಲಿ ಲಿಸ್ಟ್ ಮಾಡ್ಕೊಂಡಾಗ ಸುಮಾರು 18ರಿಂದ 20 ಐಟಮ್ಸ್ ಏನೋ ಚಿಕ್ಕದು ನಾವು ಮಾಡ್ಕೊಂಡಿರೋವಂಥದ್ದು. ಚಿಕ್ಕ ಐಟಮ್ಸ್ ಅಂತಂದರೆ ಈಗ ಟ್ರೇ ಕೂಡ ಸೌಂಡ್ ಮಾಡ್ತಾ ಇತ್ತು. ನಾವೇನು ಬೈಕ್ ಮೇಲ್ಗಡೆ ಹತ್ತಿಸ್ತೀವಲ್ಲ ಗಾಡಿ ಓಡಿಸ್ತಾ ಇರ್ಬೇಕಾದ್ರೆ ಆ ಟ್ರೇನು ಕೂಡ ಪಿಚ್ ಆದಾಗ ಸಿಕ್ಕಾಪಟ್ಟೆ ಜಾಸ್ತಿ ಸೌಂಡ್ ಮಾಡ್ತಾಯಿತ್ತು. ಅದನ್ನು ಕೂಡ ಡ್ಯಾಂಪಿಂಗ್ ಮಾಡಿದ್ದಾರೆ. ಪ್ಲಸ್ ಎಲ್ಲೆಲ್ಲಿ ಬೇಕು ಅಲ್ಲೆಲ್ಲಿ ಪಟ್ಟಿಗಳು ಹಾಕಿದ್ದಾರೆ. ಪ್ಲಸ್ ಸೈಡಲ್ಲಿ ಟೂಲ್ ಬಾಕ್ಸ್ ಎಲ್ಲ ಏನೇನಿತ್ತಲ್ಲ ಅಲ್ಲೂ ಕೂಡ ಸಿಕ್ಕಾಪಟ್ಟೆ ಸೌಂಡ್ ಬರುತ್ತೆ ಅಂತ ಹೇಳಿ ಕಂಪ್ಲೀಟಾಗಿ ಅದನ್ನು ಡ್ಯಾಂಪಿಂಗ್ ಮಾಡಿದ್ದಾರೆ. ಪ್ಲಸ್ ಹಿಂದ್ಗಡೆ ಇರೋವಂಥದ್ದು ಎಲ್ಲೆಲ್ಲಿ ಗ್ಯಾಪ್ಸ್ ಇತ್ತಲ್ಲ ಆ ಗ್ಯಾಪ್ಸ್ ಎಲ್ಲದೂ ಕೂಡ ನಮಗೆ ಪ್ರಾಪರಾಗಿ ಡ್ಯಾಂಪಿಂಗ್ ಶೀಟಿಂದ ತುಂಬಿದ್ದಾರೆ. ಅದ್ರ ಜೊತೆಗೆ ನಮಗೆ ಇಲ್ಲಿ ಸೀಟು ಬೆಲ್ಟ್ ಇರಲಿಲ್ಲ. ಈ ಸೀಟ್ ಬೆಲ್ಟ್ ಇರಲಿಲ್ಲ, ಅದಕ್ಕೆ ಏನು ಮಾಡಿದ್ದಾರೆ ಓಮ್ನಿದು ಸೀಟ್ ಬೆಲ್ಟ್ ತೆಗೆದಿದ್ದಾರೆ. ಬಟ್ ಓಮ್ನಿದು ಅದು ಸೀಟ್ ಬೆಲ್ಟು ಚಿಕ್ಕದು ಬರುತ್ತೆ ಅಂತ ಹೇಳಿ ಅದಕ್ಕೆ ಸ್ಪಾರ್ಕೋದು ಸೀಟ್ ಬೆಲ್ಟ್ ಹಾಕಿದ್ದಾರೆ. ಈ ಕಡೆಯಿಂದ ನೋಡೋಕ್ಕೂ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ, ಅದ್ರ ಜೊತೆಗೆ ಸೇಫು ಕೂಡ ಇರುತ್ತೆ. ಸೊ ಇಷ್ಟು ಓವರಾಲ್ ಆಗಿ ಮಾಡಿಸ್ಕೊಂಡಿರೋಂಥದ್ದು. ಸೊ ನಮ್ಮ ಮುಂಚೆ ಲ್ಯಾನ್ಸರ್ ಹಾಕಿರೋದು ಏನಾಗಿತ್ತು ಅಂದರೆ ಅದನ್ನು ಸೀಟು ಕೆಳಗಡೆ ಏನು ವೆಲ್ಡ್ ಮಾಡ್ತಾರಲ್ಲ ಅದು ಫ್ರಂಟ್ ಟು ಬ್ಯಾಕ್ ಏನಾಗುತ್ತಲ್ಲ ಆ ಮೌಂಟ್ ಹಿಡ್ದೆ ವೆಲ್ಡಿಂಗ್ ಹೊಡೆದ್ಬಿಟ್ಟಿದ್ರು. ಸೊ ಇಲ್ಲಿ ಎಕ್ಸ್ಟ್ರಾ ಕುಷನ್ಸ್ ಹಾಕಿ ಅದಾದಮೇಲೆ ಮೇಲ್ಗಡೆ ಲೆದರ್ ಹಾಕಿದ್ದಾರೆ. ಸೊ ಇಟ್ ಈಸ್ ಕಂಫರ್ಟಬಲ್. ಪ್ಲಸ್ ಅದೇ ಪವನ್ ಅವ್ರು ಹೇಳಿರೋ ಹಂಗೆ ಸೀಟ್ ಬೆಲ್ಟ್ಸ್ ಒಂದು ಕಂಪಲ್ಸರಿ ಬೇಕಾಗಿತ್ತು ನಮಗೆ. ಸೊ ಸೀಟ್ ಬೆಲ್ಟು ಕೂಡ ಒಂದು ಹಾಕಿದ್ದಾರೆ. ಸೊ ಇದು ಮುಂಚೆ ಬರೀ ಚೆಕ್ಕರ್ ಬೋರ್ಡ್ ಅಷ್ಟೇ ಇತ್ತು. ಸೊ ಚೆಕ್ಕರ್ ಬೋರ್ಡ್ ಇರೋಂಥದ್ರಿಂದ ಇದಕ್ಕೆ ಸ್ಟ್ರೆಂತ್ ಇರಲಿಲ್ಲ. ಸೊ ನಾವು ವೆಲ್ಡಿಂಗ್ ಹೊಡೆಸಿದಾಗ ಈಗ ಏನು ಮಾಡಿದ್ದಾರೆ ಅಂತಂದರೆ ಹಿಂದ್ಗಡೆ ಇನ್ನೊಂದು ಅದಕ್ಕೆ ಒಂದು ಏನಾದರೂ ಸಪೋರ್ಟ್ ಕೊಟ್ಬಿಟ್ಟು ಮೇಲ್ಗಡೆ ಹಿಂಗೆ ರಾಡ್ ಹೊಡ್ಸಿದ್ದಾರೆ. ಸೊ ಅದಕ್ಕೆ ಇದರ ಸ್ಟ್ರೆಂತ್ ಈಗ ಜಾಸ್ತಿ ಇದೆ. ಮುಂಚೆ ಇದು ಇಷ್ಟಿಷ್ಟು ಮಾಡಿದ್ರೆ ಹೀಗೆಲ್ಲ ಆಗ್ಬಿಡೋದು. ಅದು ಇಲ್ಲಿಂದ ಇಲ್ಲಿಗೊಂದು ಬೋಲ್ಟ್ ಕನೆಕ್ಷನ್ ಇತ್ತು, ಅದೇನಾಗೋದು ಸರಿಯಾಗಿ ಅಳ್ಳಾಡೋದು. ಈಗ ಅದಕ್ಕೆ 2 ಕಡೆನೂ ಕೂಡ ರಾಡ್ ಹೊಡ್ಸಿದ್ದಾರೆ, ಸ್ಟ್ರೆಂತು ಜಾಸ್ತಿ ಇರುತ್ತೆ.
ಪ್ಲಸ್ ಇದರ ವಿಸಿಬಿಲಿಟಿನೂ ಕೂಡ ಚೆನ್ನಾಗಿರುತ್ತೆ. ಸೊ ಓವರಾಲ್ ಆಗಿ ಒಂದು 15 to 20 ಐಟಮ್ಸ್ಗಿನ ಜಾಸ್ತಿ ನಮಗೆ ಇದರಲ್ಲಿ ಕೆಲಸ ಆಗಿರೋಂಥದ್ದು. ಆ್ಯಂಡ್ ಆಲ್ ಥ್ಯಾಂಕ್ಸ್ ಟು ಟ್ಯಾಗ್ 99. ಯಾಕೆ ಅಂತಂದರೆ ಸುಮಾರು ಇದರಲ್ಲಿ ಏನು ಕೆಲಸ ಇರುತ್ತಲ್ಲ ಅವನ್ನು ನಾವು ನಾರ್ಮಲಾಗಿ ಈಗ ಆಡಿಯೋ ಇಲ್ಲ ಅಂತಂದರೆ PPF ಇವನ್ನೆಲ್ಲ ಮಾಡಿಸ್ಕೊಳ್ಳೋಕ್ಕೆ ಹೋಗಬೇಕು ಅಂತಂದರೆ ಅಲ್ಲೆಲ್ಲ ಮಾಡ್ತಾ ಇರಲ್ಲ. ಬಟ್ ಬಿಕಾಸ್ ಇಟ್ ಈಸ್ ಆರ್ ಫ್ರೆಂಡ್ಸ್ ಪ್ಲೇಸ್, ದೇ ಟು ಕಾಲ್ ದ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಪ್ರತಿಯೊಂದು ಮಾಡಿರೋಂಥದ್ದು. ಅಂತಂದರೆ ಚಿಕ್ಕದು ನಾನು ಹೇಳಬೇಕು ಅಂತಂದರೆ ಈಗ ಎಕ್ಸಾಂಪಲ್ ಅಲ್ಲಿ ವೀಲ್ ಆರ್ಚ್ ಇದೆ. ಆ ವೀಲ್ ಆರ್ಚ್ ಮೇಲ್ಗಡೆ ಅದು ಬರೀ ಆರ್ಚ್ ಅಷ್ಟೇ ಕಾಣ್ತಾ ಇತ್ತು ನಮಗೆ. ಸೊ ಅದಕ್ಕೆ ಏನು ಮಾಡಿದ್ದಾರೆ, ಅಲ್ಲಿ ಮೆಟಲ್ಲಿಂದ ಪ್ರಾಪರಾಗಿ ವೆಲ್ಡ್ ಮಾಡಿಸ್ಕೊಂಡು ಮೇಲೆ ಒಂದು ಸೀಟು ಕೂಡ ಹಾಕಿದ್ದಾರೆ. ಆ ಸೀಟು ಆ್ಯಕ್ಚುಲಿ ಕನೆಕ್ಷನ್ ಕೊಡಬೇಕಾಗಿತ್ತು. ಅಷ್ಟೊತ್ತಿಗೆ ನಾವೇನು ಅಂದ್ಕೊಂಡ್ವಿ, ಆ ಸೀಟ್ ಸುಮ್ಮನೆ ನಮ್ಗೆ ಪೋರ್ಟೇಬಲ್ ಇರಲಿ, ನಮ್ಗೆ ಎಲ್ಲಿ ಬೇಕು ಅಲ್ಲಿ ಹಾಕ್ಕೊಂಡು ಕೂತ್ಕೊಂಡು ನೋಡ್ಕೊಳೋಣ ಅಂತ ಹೇಳಿ. ಈಗ ಸದ್ಯಕ್ಕೆ ಇಷ್ಟ ಆಗಿದೆ. ಅಪ್ಕಮಿಂಗ್ ಇನ್ನೊಂದು ಒಳ್ಳೆ ಟ್ರಿಪ್ ಇದೆ ಆ್ಯಕ್ಚುಲಿ ಪ್ಲ್ಯಾನ್ ಮಾಡ್ಕೊಂಡಿರೋವಂಥದ್ದು. ಆಲ್ಮೋಸ್ಟ್ ಈಗ ಕಂಪ್ಲೀಟಾಗಿ ನಮಗೆ ಏನು ಅಂದ್ಕೊಂಡಿದ್ವಿ ಹಾಗೆ ರೆಡಿ ಆಗಿದೆ. ಸೊ ವಿಲ್ ಸಿ ಯು ಇನ್ ದ ಜರ್ನಿ ಬಾಯ್ಸ್. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡ್ಕೊಂಡಿರಿ, ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ. ಬಾಯ್. Never under yard, never ever, I'm forever on. Check my rep and on, check my repertoire, don't check me now. Less is checks involved, I've been feeling like I'm next to God. Next to God, next to God.